ಹಲೋ, ನಮಸ್ಕಾರ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ, ನನ್ನ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ಸೊ ಇವತ್ತು ನಾವು KS ಮೇನ್ಸ್ಗೆ ಎಸ್ಸೆ ಯಾವ ಥರ ಬರಿಬೇಕಂತ ಹೇಳ್ತೀನಿ. ಸೊ ಇವಾಗ ಎಸ್ಸೆಯಲ್ಲಿ GS ಟೈಪು ಮತ್ತು ಫಿಲಾಸಫಿಕಲ್ ಟೈಪ್ ಅಂತ 2 ಟೈಪ್ ಬರುತ್ತೆ. ಸೊ GS ಟೈಪ್ ಅಂದರೆ ಲೈಕ್ ಕ್ಲೈಮೇಟ್ ಚೇಂಜ್, ಅಗ್ರಿಕಲ್ಚರ್, ಈ ಥರ ಡೈರೆಕ್ಟಾಗಿ ಟಾಪಿಕ್ಸ್ ಕೇಳ್ತಾರೆ. ಸೊ ಫಿಲಾಸಫಿಕಲ್ ಟೈಪ್ ಅಂದರೆ ಹ್ಯುಮ್ಯಾನಿಟಿ, ಆಮೇಲೆ ರೈಟಿಯಸ್ನೆಸ್, ಈ ಥರ ಫಿಲಾಸಫಿಕಲ್ ಕೋಟ್ ಬೇಸ್ಡ್ ಎಸ್ಸೆ ಬರುತ್ತೆ. ಓಕೆ, ಇವಾಗ ಕೋಟ್ ಬೇಸ್ಡ್ ಎಸ್ಸೆ ಅಂದರೆ UPSCಯಲ್ಲಿ ಬರುತ್ತೆ, UPSC ಎಸ್ಸೆಯಲ್ಲಿ ಬಂದಿರುತ್ತೆ. ಸೊ ಇವಾಗ KS ಅಲ್ಲಿ ಕೇಳಿಲ್ಲ, ಸೊ ಮುಂದೆ ಕೇಳ್ಬೋದು. ಸೊ ಎಸ್ಸೆ ಆಗಲಿ ಅಥವಾ GS ಆಗಲಿ ಏನು ಸ್ಟೆಪ್ ಫಾಲೋ ಮಾಡಬೇಕಂದ್ರೆ, ಒಂದು ಇಂಟ್ರೊಡಕ್ಷನು, ಬಾಡಿ, ಕನ್ಕ್ಲೂಷನು. ಸೊ ಈ ಥರ ಫಾಲೋ ಮಾಡಬೇಕು. ಹಾಗಂತೇಳಿ ಇಂಟ್ರೊಡಕ್ಷನು, ಬಾಡಿ ಮತ್ತು ಕನ್ಕ್ಲೂಷನ್ ಅಂತ ಹೆಡ್ಡಿಂಗ್ ಬರೀಬಾರ್ದು. ಓಕೆ, ನೆಕ್ಸ್ಟ್ ಈ ಇಂಟ್ರೊಡಕ್ಷನಲ್ಲಿ ಎಸ್ಸೆ ಇಂಟ್ರೊಡಕ್ಷನ್ ಹೆಂಗೆ ಮಾಡಬೇಕಪ್ಪ ಅಂದರೆ, ಸೊ ಎಸ್ಸೆ GS ಟೈಪೇ ಇರಲಿ ಅಥವಾ ಫಿಲಾಸಫಿಕಲ್ ಇರಲಿ, ಸೊ ಎರಡೂ ಯಾವ ಥರ ಮಾಡಬೇಕಂತ ಇಂಟ್ರೊಡಕ್ಷನ್ ಮಾಡಬೇಕಂತ ಹೇಳ್ತೀನಿ ನನಗೆ. ಸೊ ಫಸ್ಟ್ ಒನ್, ಸೊ ಈಗ 4 ಆಪ್ಷನ್ ಇದೆ ನಿಮ್ಮ ಹತ್ರ. ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4. ಓಕೆ, ಸೊ ಈ 4 ಆಪ್ಷನಲ್ಲಿ ಯಾವ್ದು ಬೇಕಾದರೂ ನೀವು ಇಂಟ್ರೊಡಕ್ಷನಲ್ಲಿ ಯೂಸ್ ಮಾಡ್ಬೋದು. ಓಕೆ, ಸೊ ಇವಾಗ ಆಪ್ಷನ್ 1, ಎ ರಿಯಲ್ ಲೈಫ್ ಸ್ಟೋರಿ ಆರ್ ಫಿಕ್ಟಿಷಿಯಸ್ ಸ್ಟೋರಿ. ನಿಮ್ಮ ನಿಜ ಜೀವನದ ಘಟನೆಗಳು ಅಥವಾ ಫಿಕ್ಟಿಷಿಯಸ್ ಸ್ಟೋರಿ ಅಂದರೆ ಏನಪ್ಪ ಅಂದರೆ, ಯಾವುದಾದ್ರು ಒಂದು ಸ್ಟೋರಿ ಕ್ರಿಯೇಟ್ ಮಾಡೋದು. ಸ್ಟೋರಿ ನೇಮ್ ಹಾಕಿ ಲೈಕ್ ಕ್ಯಾರೆಕ್ಟರ್ ನೇಮ್ಸ್. ಸೊ ಕ್ಯಾರೆಕ್ಟರ್ ನೇಮ್ಸ್ ಯಾವಪ್ಪ ಅಂದರೆ, ಲೈಕ್ ಫಾರ್ ಎಕ್ಸಾಂಪಲ್ ರಾಜು, ಸುನೀತಾ, ಸೀಮಾ, ಈ ಥರ ಒಂದು ಫಿಕ್ಟಿಷಿಯಸ್ ಸ್ಟೋರಿನ ಕ್ರಿಯೇಟ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ KS ಮೇನ್ಸಲ್ಲಿ ಎಸ್ಸೆ ಬಂದಿತ್ತಲ್ವ, ಅಂದರೆ ಏನಂತ ಬಂತು, ಒಂದು ಟಾಪಿಕ್ ಇತ್ತು, ಯಾವುದಂದರೆ ಸಿಲ್ವರ್ ಸ್ಕ್ರೀನ್ ಟು OTT ಅಂತ ಒಂದು ಟಾಪಿಕ್ ಬಂದಿತ್ತು, ಗೊತ್ತಿದೆ ನನಗೆ. ಸೊ ಆ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದರೆ ಫಿಕ್ಟಿಷಿಯಸ್ ಸ್ಟೋರಿ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ಸೊ ಇದರಲ್ಲಿ ರಾಜು ಅಂತ ಒಬ್ಬ ಹುಡುಗ, ಅವನ ಗ್ರ್ಯಾಂಡ್ ಫಾದರ್ ಯಾರಂದರೆ ರಾಮು ಅಂತ. ಸೊ ಆ ಹುಡುಗ ರಾಜು ಏನು ಮಾಡ್ತಾನೆ, ಅವ್ರ ಅಜ್ಜನಿಗೆ ಒಂದು ಸೋಫಾ ಮೇಲೆ ಕುಣಿಸ್ಕೊಂಡು ನೆಟ್ಫ್ಲಿಕ್ಸಲ್ಲಿ ದೊಡ್ಡ ಟಿ ವಿ ಥಿಯೇಟ್ರ್, ಈ ಥರ ಮಿನಿ ಥಿಯೇಟ್ರ್ ಥರ TV ಹಾಕ್ಕೊಂಡು OTT ಆನ್ ಮಾಡಿ, ನೆಟ್ಫ್ಲಿಕ್ಸು ಯಾವುದೇ ಒಂದು OTT ಪ್ಲ್ಯಾಟ್ಫಾರ್ಮಲ್ಲಿ ಆನ್ ಮಾಡಿ ಮೂವಿ ತೋರಿಸ್ತಾನೆ. ಸೊ ಹಳೆ ಮೂವಿ ಆಗಲಿ ಮಾಡರ್ನ್ ಆಗಲಿ ಒಟ್ಟಿನಲ್ಲಿ ಒಂದು ಮೂವಿ ತೋರಿಸ್ತಾನೆ. ಸೊ ಆ ಮೂವಿ ನೋಡುವಾಗ ಗ್ರ್ಯಾಂಡ್ ಫಾದರ್ ಇರ್ತಾರಲ್ಲ, ಅವ್ರ ತಾತ ಅಂದರೆ ಯಾರು, ರಾಜುವ್ರ ತಾತ ರಾಮು ಕಂಫರ್ಟೇಬಲ್ ಫೀಲ್ ಆಗ್ತಾರೆ. ಆಮೇಲೆ ಅದನ್ನು ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಅವರು ರಾಜು ಏನು ಹೇಳ್ತಾರೆ ಅಂದರೆ, ಸೊ ನಮ್ಮ ಟೈಮಲ್ಲಿ ವೈಟ್ ಸ್ಕ್ರೀನ್ ಅಂದರೆ ಬಿಳಿ ಪರದೆ ಮೇಲೆ ಈ ಥರ ಥಿಯೇಟ್ರ್ ಥರ ಬಿಟ್ಟು ಬಿಳಿ ಪರದೆ ಮೇಲೆ ಲೈಟ್ ಹಾಕಿ ಬಿಡ್ತಾಯಿದ್ರು. ಆವಾಗ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ, ಬಟ್ಟೆ ಹರಿದಿರ್ತಿತ್ತು. ಆಮೇಲೆ ಲೈಟ್ ಆನ್ ಮಾಡಿದರೆ ಬಿಳಿ ಪರದೆಯಲ್ಲಿರುವ ಚಿತ್ರಗಳು ಸರಿಯಾಗಿ ಕಾಣ್ತಾ ಇರಲಿಲ್ಲ. ಸೊ ಅಲ್ಲಿಂದ ವೈಟ್ ಸ್ಕ್ರೀನಿಂದ ಆಮೇಲೆ ಸಿಲ್ವರ್ ಸ್ಕ್ರೀನಿಗೆ ಬಂತು. ಆಮೇಲೆ ಇವಾಗ ನಿಮ್ಮ ಮಾಡರ್ನಲ್ಲಿ ನೀವು ಈಗ OTT ಅಂತೀರಲ್ಲ, ಸೊ ಆ ಥರ ಬಂತಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇನ್ನು ಮುಂದೆ OTT ಆದಮೇಲೆ ಮುಂದೆ ಬೇರೆ ಥರನೇ ಬರ್ಬೋದು ಅಂತ ಫ್ಯೂಚರಲ್ಲಿ, ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಫ್ಯೂಚರ್ ಅಂತ ತನ್ನ ಮೊಮ್ಮಗನಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಯಾವ ಥರ ಏನಾಯ್ತಂದರೆ, ಯಾವ ಥರ ಟೆಕ್ನಾಲಜಿ ಇಂಪ್ರೂವ್ ಆಗುವಂತ ಹೋಗ್ತಾ ಇದೆ, ಇಂಪ್ರೂವ್ಮೆಂಟ್ ಆಗುವಂತ ಹೋಗ್ತಾ ಇದೆ ಅಂತ ಹೇಳ್ತಾನೆ ನಾನು. ಸೊ ಈ ಥರ ನೀವು ಸ್ಟೋರಿ ಬರೆದು
ಸೊ ಅದನ್ನು ಈ ಥರ ಸ್ಟೋರಿ ಬರೆದು ಅದ್ರ ಕೆಳಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡೋದು, ಒಂದು 2-3 ಲೈನು. ಏನಂದರೆ, ಹೌ ದ ಜನರೇಷನಲ್ ಟೆಕ್ನಾಲಜಿ ಇಂಪ್ರೂವ್ಡ್ ಫ್ರಮ್ ವೈಟ್ ಸ್ಕ್ರೀನ್ ಟು ಸಿಲ್ವರ್ ಸ್ಕ್ರೀನ್ ಟು OTT. ಓಕೆ, ಸೊ ಈ ಥರ ಇದು ಒಂದು ಆಪ್ಷನ್ 1 ರಿಯಲ್ ಲೈಫ್ ಸ್ಟೋರಿ ಥರ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಕೊಟೇಶನ್ ಬೇಸ್ಡ್, ಕೋಟ್ ಬೇಸ್ಡ್. ಸೊ ಕೋಟ್ಸ್ ಯಾವುದಾದ್ರು ಮಹಾತ್ಮ ಗಾಂಧಿ ಅವ್ರದ್ದಾಗಲಿ, ಜವಾಹರ್ಲಾಲ್ ನೆಹರು ಅವ್ರದ್ದಾಗಲಿ, ಸುಭಾಷ್ ಚಂದ್ರ ಬೋಸ್ ಅವ್ರದ್ದಾಗಲಿ, ಲಾಲಾ ಲಜಪತ್ ರಾಯ್ ಅವ್ರದ್ದಾಗಲಿ, ದಾದಾಬಾಯಿ ನವರೋಜಿ ಅವ್ರದ್ದಾಗಲಿ. ಸೊ ಯಾವುದಾದ್ರೂ ಒಂದು ಕೋಟು ಆ ಕೊಟ್ಟಿರೋ ಟಾಪಿಕ್ಕಿಗೆ ಎಸ್ಸೆ ಟಾಪಿಕ್ಗೆ ಆ ಕೋಟು ಲಿಂಕ್ ಆಗಿತ್ತಂದರೆ, ಮ್ಯಾಚ್ ಆಗ್ತಾಯಿತ್ತಂದರೆ, ಅಂದರೆ ನೀವು ಕೊಡೋ ಕೋಟು ಅದಕ್ಕೆ ಮ್ಯಾಚ್ ಆಗ್ತಾಯಿತ್ತಂದರೆ ಆ ಕೋಟನ್ನ ಬರೆದು ಆ ಕೋಟ್ ಬಗ್ಗೆ ಸ್ವಲ್ಪ ಬರೀಬೇಕಾಗುತ್ತೆ. ಏನು ಹೇಳುತ್ತೆ ಈ ಕೋಟಪ್ಪ, ದಿಸ್ ಕೋಟ್ ಎಂಫಸೈಸಸ್ ದಿಸ್ ಅಂತ ಸ್ವಲ್ಪ ಕೋಟ್ ರಿಲೇಟೆಡು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅಂದರೆ ಈ ಕೋಟು ಆ ಟಾಪಿಕ್ ಬಗ್ಗೆ ಏನು ಎಂಫಸೈಸ್ ಮಾಡುತ್ತೆ ಅಂತ ಬರೀಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಎನ್ವಿರಾನ್ಮೆಂಟ್ ಬಗ್ಗೆ, ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಥವಾ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ ಅಂತ ತಿಳ್ಕೊಳ್ಳಿ. ಅದ್ರ ಬಗ್ಗೆ ಬರೆಯುವಾಗ ಒಬ್ಬರು ಯುನೈಟೆಡ್ ನೇಷನ್ಸ್ನ ಅಥವಾ ವರ್ಲ್ಡಲ್ಲಿ ಒಬ್ಬರು ಫೇಮಸ್ಸು ಕೋಫಿ ಅನನ್ ಅಂತ. ಕೋಫಿ ಅನನ್ ಇವರು ಫೇಮಸ್ ಎನ್ವಿರಾನ್ಮೆಂಟಲಿಸ್ಟ್. ಸೊ ಇವರು ಕೋಟ್ಸ್ ಮಾಡ್ತಾರೆ, ಬರೀತಾರೆ. ಕ್ಲೈಮೇಟ್ ಚೇಂಜ್ ಬಗ್ಗೆ ಆಯಿತು, ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಬಗ್ಗೆ ಆಯಿತು, ಫಾರೆಸ್ಟ್ ಕನ್ಸರ್ವೇಷನ್ ಬಗ್ಗೆ ಆಯಿತು ಬರೀತಾರೆ. ಸೊ ನೀವು ಆ ಥರ ಬರೆದು ಎಕ್ಸ್ಪ್ಲೇನ್ ಮಾಡಿ ಆ ಕೋಟ್ನ ಎಕ್ಸ್ಪ್ಲೇನ್ ಮಾಡ್ಕೊಂತ ಎಂಫಸೈಸ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಆಪ್ಷನ್ ಯಾವುದಂದರೆ ಪೊಯಮ್ ಬೇಸ್ಡು. ಈ ಪೊಯಮ್ ಅಂದರೆ ಯಾವುದಪ್ಪ, ನಾವು ಸಣ್ಣವರಿಂದಾಗಿಂದ ಅಂದರೆ 5th ಕ್ಲಾಸು 4th ಕ್ಲಾಸಿಂದ 10th ಕ್ಲಾಸು 12th ಕ್ಲಾಸು ಇವಾಗಲೂ ಓದುವಾಗ ಕೇಳೋದಂದರೆ ವಚನಗಳು, ಬಸವಣ್ಣವರ ವಚನಗಳು, ಅಕ್ಕ ಮಹಾದೇವರ ವಚನಗಳು, ಅಲ್ಲಮ್ಮ ಪ್ರಭುವರ ಇದು ಪೊಯಮ್ಗಳು. ಆಮೇಲೆ ಈಗ ಇವರು ಮಿಡಿವಲ್ ಅಂದರೆ ಕುವೆಂಪು ಅವ್ರದ್ದು, ಡಿ.ವಿ.ಜಿ ಅವ್ರದ್ದು, ದ ರಾ ಬೇಂದ್ರೆ ಅವ್ರದ್ದು, ಚಂದ್ರಶೇಖರ್ ಕಂಬಾರ್ ಅವ್ರದ್ದು, ಈ ಥರ ಅವ್ರದ್ದು ಪೊಯಮ್ಸ್ ಇದ್ದರೆ ಅವ್ರದ್ದು ಯಾವ ಬುಕ್ ಇದೆ, ಕೃತಿ ಇದೆಯಲ್ಲ, ಕೃತಿ ಕೋಟ್ ಮಾಡಿ ಆ ಪೊಯಮ್ಸ್ ಬರೆದು ಏನು ಆ ಪೊಯಮ್ಸು ಆ ಟಾಪಿಕ್ಕಿಗೆ ಲಿಂಕ್ ಇದೆಯಪ್ಪ, ಏನು ಆ ಪೊಯಮ್ ಹೇಳ್ತಾ ಇದೆ ಅಂತ ನೀವು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಜಾತಿ ಬಗ್ಗೆ ಬಂದರೆ ಬಸವಣ್ಣವ್ರದ್ದು ಬರೀಬೋದು ನೀವು. ವೆನ್ನದಿರೆಯ ಅಂತ ಈ ಥರ ಇದೆಯಲ್ಲ, ಸೊ ಅದರ ಜಾತಿ ಬಗ್ಗೆ ಬರೆದು ಏನು ಬಸವಣ್ಣವರು ಜಾತಿ ಬಗ್ಗೆ ಹೇಳ್ತಾ ಇದ್ದಾರೆ, ಏನು ಎಂಫಸೈಸ್ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳಿ. ಓಕೆ, ಆಮೇಲೆ ನೆಕ್ಸ್ಟು ಹಿಸ್ಟೋರಿಕಲ್ ರಿವೈಂಡು. ಸೊ ಹಿಸ್ಟೋರಿಕಲ್ ರಿವೈಂಡ್ ಅಂದರೆ ನೀವು ಯಾವುದಾದ್ರು ತೊಗೊಳ್ಳಿ, ಏನ್ಸಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಈ ಥರ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಟಾಪಿಕ್ ಹೇಳ್ತೀನಿ ನಿಮಗೆ, ಫಿಲಾಸಫಿಕಲ್ ಬೇಸ್ಡ್ ಟಾಪಿಕ್ಕು. ಸೊ ಏನಂದರೆ ರೈಟಿಯಸ್ನೆಸ್ ಈಸ್ ದಿ ಗುಡ್ ಫೌಂಡೇಶನ್ righteousness is the good foundation for peace and good governance. ಈ ಥರ ಇರ್ತದೆ ಟಾಪಿಕ್. ಏನು, ರೈಟಿಯಸ್ನೆಸ್ ಈಸ್ ದಿ ಗುಡ್ ಫೌಂಡೇಶನ್ ಫಾರ್ ದ ಪೀಸ್ ಆ್ಯಂಡ್ ಗುಡ್ ಗವರ್ನೆನ್ಸ್ ಅಂತ ಟಾಪಿಕ್ ಇರುತ್ತೆ. ಸೊ ಈ ಟಾಪಿಕ್ಕಿಗೆ ಹಿಸ್ಟೋರಿಕಲ್ ರಿವೈಂಡಲ್ಲಿ ಯಾವ ಥರ ಬರೀಬೇಕಂತ ನಾನು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ಹಿಸ್ಟ್ರಿ ಯಾವ್ದು ಬೇಕಾದ್ರೆ ಆಗ್ಬೋದು. ಇವಾಗ ನಾನು ಮಹಾಭಾರತ ತೊಗೊತೀನಿ. ಮಹಾಭಾರತದ ಕಥೆಯನ್ನು ಹಿಸ್ಟ್ರಿ ತೊಗೊತೀನಿ. ಈ ಮಹಾಭಾರತದಲ್ಲಿ ಕೌರವರು ಪಾಂಡವರು ಇರ್ತಾರಲ್ಲ, ಸೊ ಮಹಾಭಾರತದ ಯುದ್ಧ ಆಗುತ್ತೆ, ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧ ಆಗುತ್ತೆ. ಸೊ ಆ ಯುದ್ಧದಲ್ಲಿ ಪಾಂಡವರ ದೊಡ್ಡಣ್ಣ ಅಂದರೆ ಪಾಂಡವರದ ಬಿಗ್ ಬ್ರದರ್ ಯಾರಂದರೆ ಧರ್ಮರಾಯ, ಯುಧಿಷ್ಠಿರ. ಧರ್ಮರಾಯಂದು ಏನು ಪಾಲಿಸಿ, ಅವನು ಯಾವತ್ತೂ ಧರ್ಮ ಎತ್ತಿ ಹಿಡಿತಾನೆ, ಆಮೇಲೆ ಯಾವತ್ತೂ ರೈಟ್ ಹೇಳ್ತಾನೆ, ರೈಟ್ ಡೂಯಿಂಗು, ರೈಟ್ ಥಿಂಗ್ಸು. ಓಕೆ, ಸತ್ಯನೇ ಮಾತಾಡೋದು. ಓಕೆ, ಸಾವೇ ಬರಲಿ ಆದರೂ ಸತ್ಯನೇ ಮಾತಾಡೋದು ಅಂತ ಒಂದು ಪಾಲಿಸಿ. ಯಾರ್ದು, ಧರ್ಮರಾಯಂದು. ಧರ್ಮರಾಯಂದು ಈ ಥರ ಸತ್ಯನೇ ಹೇಳೋದು, ಆಮೇಲೆ ಸತ್ಯ ವಾಕ್ಯನೇ ಹೇಳ್ಬೇಕಂತ ಇರುತ್ತೆ. ಆ ಟೈಮಲ್ಲಿ ಕೃಷ್ಣ ಭಗವಾನ್, ಲಾರ್ಡ್ ಕೃಷ್ಣ, ಅವರು ಕೃಷ್ಣ ಲೀಲೆಗಳನ್ನು ಕೇಳಿರ್ತೀರ ನೀವು. ಅವನೇನು ಮಾಡ್ತಾನೆ, ಕೃಷ್ಣ ಅವ್ರೇನು ಮಾಡ್ತಾರೆ ಅಂದರೆ, ಈಗ ದ್ರೋಣಾಚಾರ್ಯಪ್ಪ, ದ್ರೋಣಾಚಾರ್ಯ ಅಂತ ಗೊತ್ತಿರಬೇಕಲ್ಲ ನಿಮಗೆ. ದ್ರೋಣಾಚಾರ್ಯ ಪಾಂಡವರ ಮತ್ತು ಕೌರವರಿಗೆ
ಅವ್ರು ಇರ್ತಾರಲ್ಲ ಅವ್ರಿಗೆ ಗುರುವಾಗಿದ್ದವರು. ಬಿಲ್ ವಿದ್ಯೆ, ಗದಾ ವಿದ್ಯೆ, ಯಜುರ್ವಿದ್ಯೆ, ಸಾಕಷ್ಟು ಸಕಲ ವಿದ್ಯೆಗಳನ್ನು ಕಲಿಸಿದವರು. ಅವರ ಗುರು ಅವರು ಯಾರು? ದ್ರೋಣಾಚಾರ್ಯ. ಸೊ ದ್ರೋಣಾಚಾರ್ಯನ ಮಗ ಯಾರ? ಅಶ್ವತ್ಥಾಮ. ಸೊ ಇವಾಗ ಏನಾಗುತ್ತೆ, ದ್ರೋಣಾಚಾರ್ಯ ಯಾರ ಕಡೆ ಇರ್ತಾನೆ? ಕೌರವ್ರ ಕಡೆ ಇರ್ತಾನೆ. ಕೃಷ್ಣನು ಪಾಂಡವ್ರ ಜೊತೆ ಇರ್ತಾನೆ. ಸೊ ಈಗ ದ್ರೋಣಾಚಾರ್ಯ ಗುರುವಾಗಿದ್ದರಿಂದ ಸೊ ಅವನು ಸೋಲಿಸಲು ಯಾರಿಗೂ ಸಾಧ್ಯ ಆಗ್ತಿರಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಅರ್ಜುನ ಇರ್ತಾನಲ್ಲ, ಅರ್ಜುನ ದ್ರೋಣಾಚಾರ್ಯದಿಂದ ಕಲಿತಿರ್ತಾನೆ. ಸೊ ಅರ್ಜುನ ದ್ರೋಣಾಚಾರ್ಯನ ಸೋಲಿಸಲು ಸಾಧ್ಯವಾಗ್ತಿರಲಿಲ್ಲ. ಸೊ ಅವಾಗ ಅವನೇನು ಮಾಡ್ತಾನೆ ಪ್ಲ್ಯಾನು ಕೃಷ್ಣ, ಈ ಮಹಾಭಾರತ ಯುದ್ಧದಲ್ಲಿ ಒಂದು ಆನೆ ಇರುತ್ತೆ. ಸೊ ಆ ಆನೆ ಹೆಸರು ಒಂದು ಆನೆ ಇರುತ್ತೆ, ಎಲಿಫೆಂಟು. ಅದು ಆನೆ ಹೆಸರು ಏನಿರುತ್ತೆ ಅಂದರೆ ಅಶ್ವತ್ಥಾಮ ಆನೆ ಅಂತ ಇರ್ತದೆ ಹೆಸರು. ಸೊ ಅದು ಸತ್ತು ಹೋಗುತ್ತೆ. ಓಕೆ, ಸೊ ಅಶ್ವತ್ಥಾಮ ಆನೆ ಸತ್ತು ಹೋಗುತ್ತೆ. ಸೊ ಆವಾಗ ಕೃಷ್ಣ ಏನು ಪ್ಲ್ಯಾನ್ ಮಾಡ್ತಾನೆ ಅಂದರೆ, ಈಗ ನೋಡಿ, ಯಾರು ಮಾತು ಹೇಳಿದರೆ ನಿಜ ಅಂತ ನಂಬೋದು ಅಂದರೆ ಅವರೊಬ್ಬರು ಧರ್ಮರಾಯ. ಸೊ ಅವ್ರು ಎಂಥ ಶತ್ರುವೇ ಆಗಿರಲಿ, ಮಿತ್ರರೇ ಆಗಿರಲಿ, ಧರ್ಮರಾಯ ಹೇಳಿದ್ರೆ ಅದು ನಿಜ ಅಂತ ತಿಳ್ಕೊಂಡ್ಬಿಡ್ತಾರೆ. ಯಾಕಂದರೆ ಧರ್ಮರಾಯ ಸುಳ್ಳು ಹೇಳೋದಿಲ್ಲ ಅಂತ ಗೊತ್ತಾಗಿತ್ತು. ಸೊ ಅದಕ್ಕೆ ಧರ್ಮನ ಸತ್ಯ ಹಾಕಿದ ಮೇಲೆ ಕೃಷ್ಣ ಏನು ಮಾಡ್ತಾನೆ, ಧರ್ಮರಾಯನಿಗೆ ಏನು ಹೇಳ್ತಾನೆ, ಇಲ್ಲ ನೀನು ಈ ಥರ ದ್ರೋಣಾಚಾರ್ಯರಿಗೆ ಹೇಳಿಬಿಡು ಅಶ್ವತ್ಥಾಮ ಸತ್ತು ಹೋದ ಅಂತ. ಸೊ ಅದಕ್ಕೆ ಧರ್ಮರಾಯ ವಾಪಸ್ ಹೇಳ್ತಾನೆ, ಇಲ್ಲ ನನ್ನ ಪಾಲಿಸಿನ, ನನ್ನ ರೈಟಿಯರ್ ಪಾಲಿಸಿ ಆಮೇಲೆ ನನ್ನ ಮಾರಲ್ ಪ್ರಿನ್ಸಿಪಲ್ಸ್ನ ನಾನು ಬಿಟ್ಕೊಡಲ್ಲ. ನಾನು ಸತ್ಯವನ್ನೇ ಹೇಳ್ತೀನಿ, ನನ್ನ ಧರ್ಮನೇ ಎತ್ತಿ ಹಿಡಿತೀನಿ ನಾನು. ಸೊ ಆ ಥರ ಅವನು ಕೃಷ್ಣನಿಗೆ ಹೇಳ್ತಾನೆ. ಸೊ ಕೃಷ್ಣ ಏನು ಹೇಳ್ತಾನೆ, ಇಲ್ಲ ನೀನು ನಿನ್ನ ಮಗ ದ್ರೋಣಾಚಾರ್ಯ ಸತ್ತು ಹೋದ ಅಂತ ಹೇಳಬೇಡ, ನಿನ್ನ ಮಗ ಅಶ್ವತ್ಥಾಮ ಸತ್ತು ಹೋದ ಅಂತ ಹೇಳಬೇಡ, ಅಶ್ವತ್ಥಾಮ ಅನಿಸತ್ತಿದೆ, ಅಶ್ವತ್ಥಾಮ ಸತ್ತು ಹೋದ ಅಂತ ಇಷ್ಟೇ ಹೇಳಬೇಡಪ್ಪ ಅಂತ ಹೇಳ್ತಾನೆ ಕೃಷ್ಣ. ಯಾರಿಗೆ? ಧರ್ಮರಾಯನಿಗೆ. ಸೊ ಧರ್ಮರಾಯ ಏನು ಮಾಡ್ತಾನೆ, ಸೊ ಧರ್ಮರಾಯ ದ್ರೋಣಾಚಾರ್ಯನಿಗೆ ಹೇಳ್ತಾನೆ ಏನು, ಅಶ್ವತ್ಥಾಮ ಸತ್ತು ಹೋದ ಅಂತ. ಸೊ ಅದು ಆನೆ ಸತ್ತು ಹೋಗಿದೆ. ಸೊ ಈ ಕಡೆ ಅವನು ಹೇಳಿದ್ದೂ ನಿಜ ಆಯಿತು, ಈ ಕಡೆ ಅವ್ರ ಸುದ್ದಿನೂ ಮುಟ್ಟಿಸಿದಂಗೆ ಆಯಿತು. ಸೊ ಆವಾಗ ದ್ರೋಣಾಚಾರ್ಯ ತನ್ನ ಮಗ ಸತ್ತಿದ್ದಾಗಿ ಮನಸ್ಸು ಹೊಡ್ಕೊಂಡು ಸೊ ಅವನು ಯುದ್ಧದಲ್ಲಿ ಸೋಲ್ತಾನೆ. ಸೊ ಈ ಥರ ಈ ಸ್ಟೋರಿ ಏನು ಹೇಳ್ತಂದರೆ, ರೈಟಿಯಸ್ನೆಸ್ ಈಸ್ ದಿ ಗುಡ್ ಫೌಂಡೇಶನ್ ಫಾರ್ ಪೀಸ್ ಆ್ಯಂಡ್ ಗುಡ್ ಗವರ್ನೆನ್ಸ್. ಸೊ ಈಗ ಧರ್ಮರಾಯ ಹೇಳೋದ್ರಿಂದ ಸತ್ಯನೂ ಹೇಳಿದಂಗೆ ಆಯಿತು, ಒಂದು ಗುಡ್ ಗವರ್ನೆನ್ಸು, ಒಂದು ಗುಡ್ ಗವರ್ನೆನ್ಸ್ ಧರ್ಮ ಎತ್ತಿರಿದಂಗೆ ಆಯಿತು. ಆಮೇಲೆ ಪೀಸ್ಫುಲ್ ವಾರ ಇದ್ದದ್ದನ್ನು ಪೀಸ್ಫುಲ್ ಮಾಡಿದಂಗೂ ಆಯಿತು ಅಂತ ಈ ಥರ ನೀವು ಲಿಂಕೇಜ್ ಮಾಡ್ಕೊಂಡು ಈ ಸ್ಟೋರಿ ಬೇಸ್ಡ್ ಈ ಥರ ಬರೆದು ಈ ಥರ ಬರೀಬೇಕು. ಓಕೆ, ನೆಕ್ಸ್ಟ್ ಈಗ ನೆಕ್ಸ್ಟ್ ಏನಂದರೆ ಬಾಡಿಯಲ್ಲಿ ಬಾಡಿ ಆಫ್ ದ ಎಸ್ಸೆ ಏನು ಬರೀಬೇಕಪ್ಪ. ಸೊ ಇವೆರಡು ಇದ್ದಾವಲ್ಲ, ಸೊ ಇವೆರಡು GS ಟೈಪು ಅಬ್ಜೆಕ್ಟಿವ್ ಬೇಸ್ಡ್ ಕ್ವಶನ್ಸು. ಈಗ KS ಅಲ್ಲಿ ಕೇಳ್ತಾರಲ್ಲ, ಫಿಲಾಸಫಿಕಲ್ ಅಲ್ಲ, GS ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರಲ್ಲ, ಅವಕ್ಕಿಂತ ಅಪ್ರೋಚ್ ಯಾವುದು? ಒಂದು ಪೆಸ್ಟಲ್ ಅಪ್ರೋಚ್. ಪೆಸ್ಟಲ್ ಅಂದರೆ ಏನಪ್ಪ ಅಂದರೆ, ಒಂದು ಪಾಲಿಟಿ, ಎಕನಾಮಿ, ಸೋಷಿಯಲ್, ಟೆಕ್ನಾಲಜಿಕಲ್, ಎನ್ವಿರಾನ್ಮೆಂಟಲ್ ಆ್ಯಂಡ್ ಲೀಗಲ್, ಈ ಥರ. ಇನ್ನೊಂದು ಹಿಸ್ಟೋರಿಕಲ್, ಈ ಥರ ಬರುತ್ತೆ. ಓಕೆ, ಇಂಟರ್ನ್ಯಾಷ್ನಲ್ಲು, ಆಮೇಲೆ ಕಲ್ಚರಲ್ಲು, ಸೋಷಿಯಲ್ಲು, ಈ ಥರ ಡೈಮೆನ್ಷನ್ಸ್ನ ನೀವು ಬರಿಬೇಕಾಗತ್ತೆ. ಹಂಗಂತ ಹೇಳಿ ಡೈಮೆನ್ಷನ್ಸ್ನ ಹೆಡ್ಡಿಂಗ್ ಬರಿಬಾರ್ದು, ಪೊಲಿಟಿಕಲ್ ಡೈಮೆನ್ಷನು ಈ ಥರ ಬರಿಬಾರ್ದು, ತಪ್ಪದು. ಸೊ ಆ ಥರ ಡೈಮೆನ್ಷನ್ಸ್ ಬರೆದು ತಪ್ಪು, ಆ ಥರ ಬರಿಬಾರ್ದು. ನೀವು ಫ್ಲೋ ಅಲ್ಲೇ ಬರಬೇಕದು. ಅದು ಫ್ಲೋ ಹೆಂಗೆ ಮೇಂಟೈನ್ ಮಾಡ್ಬೇಕಂತ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ನಾನು. ಸೊ ಇನ್ನೊಂದು ಏನಂದರೆ ವಾಟ್, ವೈ, ಇಶ್ಯೂಸ್, ಸೊಲ್ಯೂಷನ್ಸ್. ಓಕೆ, ಈ ಥರ ನೀವು ಬರಿಬೇಕಾಗತ್ತೆ ಯಾವುದು ಬಾಡಿಯಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಈ ಪೆಸ್ಟಲ್ ಅಪ್ರೋಚ್ ಅದಕ್ಕೆ ಯೂಸ್ ಆಗುತ್ತೆ ಅಂದರೆ ಯಾವ ಕ್ವಶನ್ಸ್ಗೆ, ಈಗ ಫಾರ್ ಎಕ್ಸಾಂಪಲ್ ವುಮನ್ ಎಂಪವರ್ಮೆಂಟ್ ಅಂತ ಟಾಪಿಕ್ ಬಂತಂದರೆ, ಸೊ ವುಮನ್ ಎಂಪವರ್ಮೆಂಟಲ್ಲಿ ಬರಿಬೋದಲ್ಲ ನೀವು. ಸೊ ಫಾರ್ ಎಕ್ಸಾಂಪಲ್ ವುಮನ್ ಅಂದರೆ ನೋಡಿ, ಈಗ ಪೊಲಿಟಿಕಲ್ ಡೈಮೆನ್ಷನ್ ಯಾವ ಥರ ಬರ್ಬೋದು, ಹೆಡ್ಡಿಂಗ್ ಹಾಕಿ ಒಂದು ಇನ್ನೋವೇಷನ್ ಹೆಡ್ಡಿಂಗ್ ಆಗಬೇಕು. ಹೆಂಗಂದರೆ, ಸೊ ಎನ್ ಎಂಡ್ಲೆಸ್ ಅಪಾರ್ಚುನಿಟಿ ಫಾರ್ ದ ವುಮನ್ ಇನ್ ದಿ ಲೆಜಿಸ್ಲೇಟಿವ್ ಫೀಲ್ಡ್, ಈ ಥರ. ಆಮೇಲೆ ಎಕನಾಮಿಕ್ ಸೆಕ್ಟರ್ ಒಳಗೆ ವುಮನ್ಸ್ ರೋಲ್ ಇನ್ ದಿ ಕ್ರಿಯೇಟಿವ್ ಇಂಡಸ್ಟ್ರೀಸ್, ಆರೆಂಜ್ ಎಕನಾಮಿ, ವುಮನ್ ರೋಲ್ ಇನ್ ದಿ ಆರೆಂಜ್ ಎಕನಾಮಿ ಅಥವಾ ಸನ್ರೈಸ್ ಇಂಡಸ್ಟ್ರೀಸ್ ಅಂತ ಈ ಥರ ಹೆಡ್ಡಿಂಗ್ ಹಾಕೋದು. ಆಮೇಲೆ ಸೋಷಿಯಲಲ್ಲಿ ಬರಿಬೋದು ಅಂತ ಅಂದರೆ ವುಮನ್ ಜರ್ನಿ ಫ್ರಾಮ್ ಸ್ಟೀರಿಯೋಸ್ಟೈಪ್ ಟು
ಮಾಡರ್ನ್ ಅಪ್ರೋಚ್ ಅಂತ ಬರಿಬೋದು. ಅದು ಅಥವಾ ಸಬ್ಸಿಸ್ಟೆನ್ಸ್ ಅಪ್ರೋಚ್ ಟು ಮಾಡರ್ನ್ ಟೆಕ್ನಾಲಜಿಕಲ್ ಅಪ್ರೋಚ್ ಅಂತ ಬರಿಬೋದು ಈ ಥರ. ಆಮೇಲೆ ಲೀಗಲಲ್ಲೂ ಬರಿಬೋದು, ಟೆಕ್ನಾಲಜಿಕಲ್ಲೂ ಬರಿಬೋದು. ಈ ಥರ ನೀವು ಮಾಡ್ಕೊಂಡು ಡಿಫ್ರೆಂಟ್ ಡೈಮೆನ್ಷನ್ಸ್ನ ಹೆಡ್ಡಿಂಗ್ ಹಾಕಿ ಪರವಾಗಿಲ್ಲ. ಬಟ್ ಏನಂದರೆ ಡಿಫ್ರೆಂಟ್ ಡೈಮೆನ್ಷನ್ಸ್ನ ತೊಗೊಂಬರ್ಬೇಕು. ನೆಕ್ಸ್ಟ್ ಇನ್ನೊಂದು ವಾಟ್, ವೈ, ಇಶ್ಯೂಸ್, ಸೊಲ್ಯೂಷನ್ಸ್. ಸೊ ಇಲ್ಲಿ ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂದರೆ ಈಗ ಕ್ಲೈಮೇಟ್ ಚೇಂಜ್ ಬರ್ತಪ್ಪ. ಸೊ ಕ್ಲೈಮೇಟ್ ಚೇಂಜ್ ಟಾಪಿಕ್. ಸೊ ಈ ಕ್ಲೈಮೇಟ್ ಚೇಂಜ್ಗೆ ಈ ಪೆಸ್ಟಲ್ ಅಪ್ರೋಚ್ ಅಂತ ಮಾಡೋಕ್ಕೆ ಬರೋಲ್ಲ, ಯಾಕಂದರೆ ಅದು ಅಷ್ಟು ಇದಾಗಲ್ಲ. ಸೊ ಕ್ಲೈಮೇಟ್ ಚೇಂಜ್ ಬಗ್ಗೆ ಬರಬೇಕಂದ್ರೆ ಇದು ಸೂಟೇಬಲ್. ಯಾವುದು? ವಾಟ್, ವೈ, ಇಶ್ಯೂಸ್ ಆ್ಯಂಡ್ ಸೊಲ್ಯೂಷನ್ಸ್ ಅಪ್ರೋಚ್ ಇರ್ತಲ್ಲ, ಈ ಅಪ್ರೋಚ್ ಬೆಸ್ಟ್ ಇದು. ಸೊ ಈಗ ನೋಡಿ, ವಾಟ್ ಅಂದರೆ ಏನು? ಕ್ಲೈಮೇಟ್ ಚೇಂಜ್ ಬಗ್ಗೆ. ಏನಪ್ಪ ಕ್ಲೈಮೇಟ್ ಚೇಂಜ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಡೆಫಿನೇಷನ್ ನಿಮ್ಮ ಸ್ವಂತ ಬರೀ UNFCCC ಅಥವಾ IPCC ಅಥವಾ UNEP ಅಥವಾ ನಮ್ಮದೇ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜು, ಎನ್ವಿರಾನ್ಮೆಂಟಲ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜು, ಇವು 4 ಬಾಡಿಯಲ್ಲಿ ಯಾರ್ದಾದ್ರು ಒಬ್ಬರದು ಕ್ಲೈಮೇಟ್ ಚೇಂಜ್ ಬಗ್ಗೆ ಡೆಫಿನೇಷನ್ ಕೊಟ್ಟಿರ್ತಾರೆ. ಡೆಫಿನೇಷನ್ ಆಯಿತು ಅಥವಾ ಏನಾದರೂ ಇಂಡೆಕ್ಸಸ್ಸು, ರಿಪೋರ್ಟ್ಸು ಅದ್ರ ಬಗ್ಗೆ ಬರೆದು ಇದು ಬಾಡಿಯಲ್ಲಿ ಬರೀಬೇಕು. ಆಮೇಲೆ ವೈ ಅಂತ ಕ್ವಶನ್. ಅಂದರೆ ಒಂದು ಟಾಪಿಕ್ ಬಂತಂದರೆ ಕ್ಲೈಮೇಟ್ ಚೇಂಜ್ ತಗೊಳ್ಳಿ, ವೈ ದಿ ಕ್ಲೈಮೇಟ್ ಚೇಂಜ್ ಹ್ಯಾಸ್ ಬಿನ್ ಸೋ ಫಾರ್, ಅಥವಾ ಈ ಥರ ವೈ ಕ್ಲೈಮೇಟ್ ಚೇಂಜ್ ಹ್ಯಾಸ್ ಬಿನ್ ಹ್ಯಾಪನ್ಡ್ ಸೋ ಫಾರ್, ಅಂದರೆ ಇನ್ನೂ ಯಾಕೆ ಪ್ರೊಡ್ಯೂಸ್ ಆಗ್ತಾಯಿಲ್ಲ, ಯಾಕೆ ರ್ಯಾಷನಲ್ ಬಿಹೈಂಡ್ ಕ್ಲೈಮೇಟ್ ಚೇಂಜ್, ಈ ಥರ ಬರಬೇಕು. ಆಮೇಲೆ ಇಶ್ಯೂಸ್ ಅಸೋಸಿಯೇಟೆಡ್ ವಿತ್ ಕ್ಲೈಮೇಟ್ ಚೇಂಜ್. ಯಾವ ಇಶ್ಯೂ ಇರ್ತಾವಪ್ಪ? ಗ್ರೀನ್ ಹೌಸ್ ಗ್ಯಾಸಸ್ ಇರುತ್ತೆ, ಆಮೇಲೆ ಇದು ಏನೋ ಓಜೋನ್ ಹೋಲ್ ಅಂತ ಇರುತ್ತೆ. ಸೊ ಆಮೇಲೆ ಫ್ಲಡ್ಡು, ಡ್ರಾಟು, ಈ ಥರ ಎಲ್ಲ ಬರ್ತವೆ. ಓಕೆ. ಸೊ ಆಮೇಲೆ ಗ್ಲೋಬಲ್ ವಾರ್ಮಿಂಗು. ಆಮೇಲೆ ನೆಕ್ಸ್ಟ್ ಅದಕ್ಕೆ ಸೊಲ್ಯೂಷನು. ಈ ಇಶ್ಯೂಸ್ ಇದೆಯಲ್ಲ, ಈ ಇಶ್ಯೂಸ್ ಆದಮೇಲೆ ನೆಕ್ಸ್ಟ್ ಸೊಲ್ಯೂಷನ್ ಬರ್ಬೋದು. ಆ ಇಶ್ಯೂಸ್ಗೆ ಇನ್ನೇನು ಸೊಲ್ಯೂಷನ್ಸಪ್ಪ? ಈ ಸೊಲ್ಯೂಷನ್ಸಲ್ಲಿ ನೀವು ಗೌರ್ಮೆಂಟ್ ಸ್ಕೀಮ್ನು ಇನ್ಕ್ಲೂಡ್ ಮಾಡ್ಬೋದು. ಓಕೆ. ನೆಕ್ಸ್ಟ್ ಫಿಲಾಸಫಿ ಬೇಸ್ಡ್ ಕ್ವಶನ್ಸ್. ಫಿಲಾಸಫಿಕಲ್ ಬೇಸ್ಡ್ ಕ್ವಶನ್ಸ್ನ ಯಾವ ಥರ ಅಪ್ರೋಚ್ ಮಾಡಬೇಕು, ಸೊ ಅದನ್ನು ಹೇಳ್ತೀನಿ ನೋಡಿ. ಸೊ ಇದರಲ್ಲಿ 2 ಟೈಪು. ಫಸ್ಟ್ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಓಕೆ. ಸೊ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಂಡಿವಿಜುವಲ್, ಸೊಸೈಟಿ, ನ್ಯಾಷನಲ್, ಇಂಟರ್ನ್ಯಾಷನಲ್. ಓಕೆ. ಫಾರ್ ಎಕ್ಸಾಂಪಲ್ ಈಗ ಫಿಲಾಸಫಿಕಲ್ ಬೇಸ್ಡ್ ಕ್ವಶನ್ಸು ಅಗ್ರಿಕಲ್ಚರ್ ಬಗ್ಗೆ ಬಂತಂದರೆ, ಡೈರೆಕ್ಟಾಗಿ ಅಗ್ರಿಕಲ್ಚರ್ ಕೇಳಲ್ಲ. ಸೊ ಏನಂತ ಅಂದರೆ, ಫಾರ್ ಎಕ್ಸಾಂಪಲ್ ದಿ ಸಾಯಿಲ್ ದ್ಯಾಟ್ ಎನ್ರಿಚಸ್ ದಿ ಲ್ಯಾಂಡ್ ವಿ ಲಿವ್ ಅಂತ ಈ ಥರ ಏನೋ ಫಿಲಾಸಫಿಕಲ್ ಬೇಸ್ಡು ಏನೋ ಒಂದು ಸಾಯಿಲ್ ಬಗ್ಗೆ ಅಥವಾ ಏನೋ ಲ್ಯಾಂಡ್ ಬಗ್ಗೆ ಈ ಥರ ಬಂತಂದರೆ, ಸೊ ನೀವು ಡೈರೆಕ್ಟಾಗಿ ಅದು ಅಗ್ರಿಕಲ್ಚರ್ ಬಗ್ಗೆ ಅಂತ ತಿಳ್ಕೊಂಬಿಡಬೇಕು. ಸೊ ಆವಾಗ ಅಗ್ರಿಕಲ್ಚರ್ ಬಂತಂದರೆ, ಸೊ ನೀವು ಪಾಸ್ಟಲ್ಲಿ ಈಗ ಅಗ್ರಿಕಲ್ಚರ್ ತೊಗೊಂಡ್ರೆ ಎಷ್ಟು ಸೂಟೇಬಲ್ ಆಗುತ್ತೆ ನೋಡಿ. ಸೊ ಅಗ್ರಿಕಲ್ಚರ್ ಟಾಪಿಕ್ಗೆ ಅಗ್ರಿಕಲ್ಚರ್ ಬಿಫೋರ್ ಇಂಡಿಪೆಂಡೆನ್ಸು, ಅಗ್ರಿಕಲ್ಚರ್ ಡ್ಯೂರಿಂಗ್ ಇಂಡಿಪೆಂಡೆನ್ಸು ಅಥವಾ ಆಫ್ಟರ್ ಇಂಡಿಪೆಂಡೆನ್ಸು, ಅಗ್ರಿಕಲ್ಚರು ಇನ್ ಪ್ರೆಸೆಂಟ್ ಡೇ ಅಥವಾ ಫ್ಯೂಚರು. ಅಂದರೆ ಅಗ್ರಿಕಲ್ಚರಿಂದ 2050 ಇಯರ ಅಥವಾ 2047 ಇಯರ, ಇದು ಫ್ಯೂಚರ್ ಆಯ್ತಲ್ಲ. ಸೊ ಈ ಥರ ಈ 2047 ಇಯರಲ್ಲಿ ನೀವು ವಿಕಸಿತ್ ಭಾರತ್ 2047 ಈ ಥರ ಮಾಡ್ಕೋಬೋದು. ಸೊ ಈಗ ನೋಡಿ, ಬಿಫೋರ್ ಇಂಡಿಪೆಂಡೆನ್ಸ್ ಅಗ್ರಿಕಲ್ಚರ್ ಯಾವ ಥರ ಇತ್ತು, ಅವೇ ಅಂದರೆ ನೇಟಿವ್ ಸೀಡ್ಸ್ನೇ ಯೂಸ್ ಮಾಡ್ತಿದ್ರು. ಈಲ್ಡ್ ಕಡಿಮೆ ಇರ್ತಿತ್ತು. ಆಮೇಲೆ ಟೂಲ್ಸೂ ಇರ್ತಿರಲಿಲ್ಲ. ಸೊ ಇಂಡಿಜಿನಸ್ ಟೂಲ್ಸ್ ಇರ್ತಿದ್ವು. ಸೊ ಈ ಥರ ಇರ್ತಿತ್ತು. ಆಮೇಲೆ ಬ್ರಿಟಿಷರ ಹತೋಟಿಯಿಂದ ಅವರು ಪ್ರೆಷರ್ಸಿಂದ ನಾವು ಕೆಲವೊಂದು ಬೆಳೆಗಳನ್ನಷ್ಟೇ ಬೆಳೀತಾಯಿದ್ವಿ. ಫಾರ್ ಎಕ್ಸಾಂಪಲ್ ಇಂಡಿಗೋ ಆಯಿತು, ಆಮೇಲೆ ಕಾಟನ್ನು, ಟೊಬ್ಯಾಕೋ. ಸೊ ಈ ಥರ ಕೆಲವೊಂದಷ್ಟೇ ಬೆಳೀತಾಯಿದ್ವಿ. ಬಟ್ ಪ್ರೆಸೆಂಟು ಆಮೇಲೆ ಈ ಪಾಸ್ಟ್ ಪ್ರೆಸೆಂಟ್ ನಡುವೆ ಇನ್ನು ಡ್ಯೂರಿಂಗ್ ಇಂಡಿಪೆಂಡೆನ್ಸ್ ಆ ಟೈಮಲ್ಲಿ ಇದು ಮಾಡಬೇಕು. ಆ ಡ್ಯೂರಿಂಗ್ ಇಂಡಿಪೆಂಡೆನ್ಸ್ ಟೈಮಲ್ಲಿ ನೋಡಿ, ಯಾರು ಜವಾಹರ್ಲಾಲ್ ನೆಹರು ಟೈಮಲ್ಲಿ ಏನಾಗುತ್ತೆ, ಸೊ ಒಂದು USA PL 480 ಅಂತ ಒಂದು ವೀಟ್ ಸೀಡ್ಸ್ ವೆರೈಟಿ ತೊಗೊಂಬಂದು ಪಂಜಾಬ್, ಹರಿಯಾಣ ಮತ್ತು ಡೆಲ್ಲಿ ಆ ಸೈಡು, ಚಂಡೀಗಢ ಆ ಸೈಡಲ್ಲಿ ಏನು ಮಾಡ್ತಾರೆ, PL 480 ಅಂತ ವೀಟ್ ಸೀಡ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ.
ಸೊ ಇದೇ ಇಂಟ್ರೊಡ್ಯೂಸ್ನ ಅಂಡರ್ ದಿ ವರ್ಕ್ ಆಫ್ MS ಸ್ವಾಮಿನಾಥನ್. ಸೊ ಇವ್ರನ್ನ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತಾರೆ. ಸೊ ಈ ಗ್ರೀನ್ ರೆವಲ್ಯೂಷನ್ ಇದು ಮಾಡಿದನೇ ಪ್ರೊಸೆಸ್ಗೆ ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತಾರೆ. ಸೊ ಗ್ರೀನ್ ರೆವಲ್ಯೂಷನ್. ಸೊ ಈ ಥರ ನೀವು ಎಕ್ಸಾಂಪಲ್ಸ್ನ ಹಾಕ್ಬೋದು. ಸೊ ಆಮೇಲೆ ಪ್ರೆಸೆಂಟ್ ಡೇ ಇವಾಗ ಏನು ನಡೀತಾ ಇದೆ, ಇವಾಗ ನೋಡಿ ಮಾಡರ್ನ್ ಟೆಕ್ನಿಕ್ಸ್ ಬಂದಿದ್ದಾವೆ. ಡ್ರೋನ್ ಸರ್ವೆ, ಆಮೇಲೆ ಡ್ರೋನ್ ವಿಲೇಜ್ ಪ್ರೋಗ್ರಾಮು, ಆಮೇಲೆ ಇದು ಏನು ಕ್ಲೌಡ್ ಸೀಡಿಂಗ್ ಈಗ ನಮ್ಮ ಕರ್ನಾಟಕದಲ್ಲಿ ಪ್ರಾಜೆಕ್ಟ್ ವರ್ಷಧಾರೆ ಸಿದ್ದರಾಮಯ್ಯ ಅವರು ಮಾಡಿದ್ರಲ್ಲ, ಪ್ರಾಜೆಕ್ಟ್ ವರ್ಷಧಾರೆ. ಸೊ ಈ ಥರ ನೀವೆಲ್ಲ ಎಕ್ಸಾಂಪಲ್ಸ್ನ ಹಾಕ್ಬೋದು. ಓಕೆ. ಆಮೇಲೆ ಫ್ಯೂಚರ್. ಸೊ ಫ್ಯೂಚರಲ್ಲಿ ನಾವು ಕೆನಡಾ ಬೇಸ್ಡು ಅಥವಾ ಚೈನಾ ಬೇಸ್ಡು ಸೊ ಟೂಲ್ಸ್ನ ನಾವು ಜಪಾನ್ ಆ್ಯಂಡ್ ಚೈನಾ ಬೇಸ್ಡ್ ಟೆಕ್ನಿಕ್ಸ್ನ ನಾವು ಯೂಸ್ ಮಾಡ್ಬೋದು. ನೋಡಿ ಅವ್ರು ಹೆಂಗೆ ಮಾಡ್ತಾರೆ, ಅವರು ಪ್ರತಿಯೊಂದಕ್ಕೂ ಅವರು ಲೇಬರ್ ಬೇಸ್ಡ್ ಫಾರ್ಮಿಂಗ್ ಇಲ್ಲ ಅವರಲ್ಲಿ ಮಾಡರ್ನ್ ಟೆಕ್ನಿಕ್ ಬೇಸ್ಡ್ ಮಷಿನ್ ಇಂಟೆನ್ಸಿವ್ ಫಾರ್ಮಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ. ಒಂದು ಕಸ ತೆಗಿಯೋಕ್ಕಾದ್ರೂ, ಒಂದು ಸೀಡಿಂಗ್ ಮಾಡಬೇಕಾದ್ರೂ, ಒಂದು ಹಾರ್ವೆಸ್ಟಿಂಗ್ ಮಾಡಬೇಕಾದ್ರೂ ಮಷಿನೇ ಕೆಲಸ ಮಾಡುತ್ತೆ. ಸೊ ಅಲ್ಲಿ ಲೇಬರ್ಸ್ ಕಮ್ಮಿ. ಸೊ ಆ ಥರ ನಮ್ಮ ಇಂಡಿಯಾದ ಫ್ಯೂಚರು ಅಡ್ಯಾಪ್ಟ್ ಮಾಡ್ಕೋಬೋದು. ಸೊ ಫ್ಯೂಚರಲ್ಲಿ ಏನು ಗೊತ್ತು, ಈಗ AI ಬಂದಿದೆಯಲ್ಲ, ಸೊ AI ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನೀವು ಮನೆಯಲ್ಲೇ ಕೂತು ಫಾರ್ಮಿಂಗ್ ಮಾಡ್ಬೋದು. ಸೊ ಈ ಥರ ಫಿಲಾಸಫಿಕಲ್ ಬೇಸ್ಡು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಯಾವುದಂದರೆ ಇಂಡಿವಿಜುವಲ್, ಸೊಸೈಟಿ, ನ್ಯಾಷನಲ್, ಇಂಟರ್ನ್ಯಾಷನಲ್. ಸೊ ಇವಾಗ ನೋಡಿ, ಸೊ ಒಂದು ಎಕ್ಸಾಂಪಲ್, ಒಂದು ಎಸೆ ಯಾವುದಂದರೆ ದಿ ಹ್ಯಾಂಡ್ that rocks the cradle rules the world ಅಂತ ಇದೆ. ಓಕೆ. ದ ಹ್ಯಾಂಡ್ ದಟ್ ರಾಕ್ಸ್ ದ ಕಡಲ್ ರೂಲ್ಸ್ ದ ವರ್ಲ್ಡ್ ಅಂತಿದೆ. ಸೊ ಇದನ್ನು ಈ ಅಪ್ರೋಚ್ಗೆ ಯಾವ ಥರ ಫಿಟ್ ಮಾಡಬೇಕಂದ್ರೆ ನೋಡಿ, ಈ ಟಾಪಿಕ್ ಬಂದಿರ್ತಾವಲ್ಲ, ಸೊ ಇದನ್ನು ಯಾವ ಥರ ಮಾಡಬೇಕಂದ್ರೆ, ಈಗ ಏನು ಕನ್ನಡದಲ್ಲಿ ತೊಟ್ಟಲು ತೂಗುವ ಕೈ ಜಗತ್ತನ್ನೇ ಆಳುವುದು, ಈ ಥರ ಇದೆ. ಇದನ್ನು ನೀವು ವುಮನ್ ಅಂತಲೂ ತೊಗೋಬೋದು ಆ್ಯಸ್ ಎಕ್ಸಾಂಪಲ್. ಯಾವುದೋ ಒಂದು ಟೆಕ್ನಾಲಜಿ ಅಂತ ತೊಗೋಬೋದು, ಯಾವುದೋ ಒಂದು ಸ್ಟಾರ್ಟಪ್ ಅಂತ ತೊಗೋಬೋದು. ಸೊ ಈಗ ನಾನು ವುಮನ್ ಅಂತ ತೊಗೊಂಡ್ರೆ, ಸೊ ವುಮನ್ ಇನ್ ಇಂಡಿವಿಜುವಲ್, ವುಮನ್ ಇನ್ ಸೊಸೈಟಿ, ವುಮನ್ ಇನ್ ನ್ಯಾಷನಲ್, ವುಮನ್ ಇನ್ ಇಂಟರ್ನ್ಯಾಷನಲ್, ಬರೀ ಒಂದೇ ಡೈಮೆನ್ಷನ್ನ ಬೇರೆ ಏನು ಹೇಳಿದ್ನಲ್ಲ, ಟೆಕ್ನಾಲಜಿ ತೊಗೊಳ್ಳಿ, ಆಮೇಲೆ ಸೊಸೈಟಿ ತೊಗೊಳ್ಳಿ, ಆಮೇಲೆ ಇನ್ನೊಂದು ಏನೋ ಇದು ತೊಗೊಳ್ಳಿ, ಏನೋ AI ತೊಗೊಳ್ಳಿ, ಸ್ಟಾರ್ಟಪ್ ತೊಗೊಳ್ಳಿ, ವೆಂಚರ್ ಕ್ಯಾಪಿಟಲ್ ತೊಗೊಳ್ಳಿ, ಯಾವುದೇ ಒಂದು. ಸೊ ಅದು ಒಂದು ಹ್ಯಾಂಡ್ ಅಲ್ಲ. ನೆಕ್ಸ್ಟ್ ಅದು ಒಂದು ಸಣ್ಣ ಬೇಸಲ್ಲಿ ಏನೋ ಒಂದು ಫಾರ್ಮಿಂಗ್ ಮಾಡಿ, ಏನೋ ಒಂದು ಸ್ಥಾಪನೆ ಮಾಡಿ, ಒಂದು ದೊಡ್ಡದಾಗಿ ಏನೋ ಮಾಡ್ತಾರಲ್ಲ, ಸೊ ಅದು ಇದು ಏನೋ ಅಚೀವ್ಮೆಂಟು. ಸೊ ಆ ಥರ. ಸೊ ಈಗ ವುಮನ್ ತೊಗೊಂಡ್ರೆ, ವುಮನ್ ಇನ್ ದಿ ಇಂಡಿವಿಜುವಲ್ ಅಂದರೆ ಇನ್ ಫ್ಯಾಮಿಲಿ. ಸೊ ವಾಟ್ ಈಸ್ ದ ರೋಲ್ ಆಫ್ ವುಮನ್ ಇನ್ ಫ್ಯಾಮಿಲಿ? ನೋಡಿ, ಅವ್ರದ್ದು ಡೊಮೆಸ್ಟಿಕ್ ವರ್ಕು ಏನಿದು, ಡೊಮೆಸ್ಟಿಕ್ ವರ್ಕು ನೋ ಸ್ಯಾಲ್ರಿ ವರ್ಕ್. ಇದು ಅನ್ಪೇಯ್ಡ್ ವರ್ಕ್ ಅಂತಾರಲ್ಲ, ಸೊ ಅನ್ಪೇಯ್ಡ್ ವರ್ಕ್ ಅಂದರೆ ಇದು ಡೊಮೆಸ್ಟಿಕ್ ವರ್ಕು. ಸೊ ಅದಕ್ಕೆ ಸ್ಯಾಲ್ರಿ ಇಲ್ಲ, ಏನೂ ಇಲ್ಲ. ಸೊ ಸ್ವತಃ ಸೆಲ್ಫ್ ವರ್ಕ್ ಮಾಡಿ ಸೊ ಫ್ಯಾಮಿಲಿ ಎಲ್ಲರನ್ನೂ ಬೆಳೆಸೋದು. ಆಮೇಲೆ ಮಕ್ಕಳಿಗೆ ರೀತಿ ರಿವಾಜ್ ಅಂದರೆ ಲೈಕ್ ಈಗ ನೈತಿಕತೆ ಹೇಳೋದು, ಮಾರಲ್ ಪ್ರಿನ್ಸಿಪಲ್ಸು, ಅವ್ರದ್ದು ಎಜುಕೇಷನು. ಸೊ ಈ ಥರ ಎಲ್ಲ ಇಂಡಿವಿಜುವಲಲ್ಲಿ ಒಬ್ಬಳು ತಾಯಿ ಮಾಡ್ತಾಳೆ. ಆಮೇಲೆ ನೆಕ್ಸ್ಟು ಸೊಸೈಟಿಯಲ್ಲಿ ವುಮನಿಗೆ ಎಷ್ಟೋ ಸೋಷಿಯಲ್ ಇನ್ಇಕ್ವಾಲಿಟೀಸ್ ಇದೆ. ಲೈಕ್ ಸೋಷಿಯಲ್ ಇನ್ಇಕ್ವಾಲಿಟೀಸ್ ಆಯಿತು, ಸ್ಟೀರಿಯೋಟೈಪ್ಸ್ ಆಯಿತು, ಆಮೇಲೆ ಅನ್ಬಯಾಸ್ನೆಸ್ ಆಯಿತು. ಆಮೇಲೆ ಇವಾಗ ನೀವು ಹಿಸ್ಟ್ರಿಯಲ್ಲಿ ತೊಗೊಂಡ್ರೆ ಸತಿ ಪದ್ಧತಿ, ಕುಲಿನಿಸಮ್, ಆಮೇಲೆ ಪಾಲಿಯಾಂಡ್ರಿ, ಇದರೆಲ್ಲ ವುಮನ್ದು ಏನು ವುಮನ್ಗೆ ರಿಲೇಟೆಡ್ ಇದಿದೆ, ಏನಿದೆ ಪ್ರಾಬ್ಲಮ್ಸು ಇನ್ ಸೊಸೈಟಿ. ಸೊ ಆ ಸೊಸೈಟಿಯಲ್ಲಿ ಹಬ್ಬ ಹುಣ್ಣಿಮೆ ಮತ್ತು ಕಲ್ಚರು, ನಮ್ಮ ಟ್ರೆಡಿಷನು, ನಮ್ಮ ಸಂಪ್ರದಾಯನ ಫಾಲೋ ಮಾಡೋದು ಒಬ್ಬರೇ ಅಂದರೆ ವುಮನ್ನು. ಸೊ ಅವರಿಂದನೇ ಇವಾಗಲೂ ಏನಾಗ್ತಾಯಿದೆ, ರಿಚುವಲಿಸ್ಟಿಕ್ ನಮ್ಮದು ಕಂಟ್ರಿ ಆಗಿದೆ, ಕಲ್ಚರ್ ಆಗಿದೆ. ಓಕೆ. ನೋಡಿ, ಈಗ ಒಂದು ಹಬ್ಬ ಮಾಡ್ಬೇಕಂದ್ರೂ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಹಬ್ಬ ತೊಗೊಳ್ಳಿ, ದಸರಾ ಆಯಿತು, ಯುಗಾದಿ ಆಯಿತು, ಮಾಡಬೇಕಾದ್ರೆ ವುಮನ್ ಏನು ಮಾಡ್ತಾರೆ, ಹೆಣ್ಮಕ್ಳು. ಸೊ ಈ ಥರ ಎಲ್ಲ ಇದು ಮಾಡಿ ಆಚರಣೆ ಮಾಡಿ ನಮ್ಮ ಕಲ್ಚರ್ನ ಮಕ್ಕಳಿಗೆ, ಏನಪ್ಪ ನಮ್ಮ ಕಲ್ಚರು, ಏನೇನಿದೆ ಕಲ್ಚರಲ್ಲಿ, ಯಾವ ಥರ ರೂಢಿಯಿಂದ ಬಂದಿದೆ, ಯಾವ ಥರ ಪೂಜೆ ಪುನಸ್ಕಾರ ಮಾಡ್ತಾರೆ. ಸೊ ಈ ಥರ ಎಲ್ಲ ಹೇಳ್ಕೊಡ್ತಾರೆ ತಾಯಿ. ನೆಕ್ಸ್ಟ್ ಸೊಸೈಟಿಲೆಲ್ಲ. ನೆಕ್ಸ್ಟು ನ್ಯಾಷನಲ್ ಲೆವೆಲ್.
ಸೊ ನ್ಯಾಷನಲ್ ಲೆವೆಲಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಂದಿರಾ ಗಾಂಧಿ ತೊಗೊಳ್ಳಿ, ಆಮೇಲೆ ಇಂದಿರಾ ಗಾಂಧಿ ಬೇಡಪ್ಪ ಪೊಲಿಟಿಕಲ್ ಬೇಡ ಅಂದರೆ ಇವ್ರು ತೊಗೊಳ್ಳಿ, ನಮ್ಮದು ಯಾರು ಸಾಲು ಮರದ ತಿಮ್ಮಕ್ಕ, ಸಾಲು ಮರದ ತಿಮ್ಮಕ್ಕ ಇವ್ರೇನು ಮಾಡ್ತಾರೆ, ಗಿಡಗಳನ್ನು ಕನ್ಸರ್ವೇಷನ್ ಮಾಡ್ತಾರೆ. ಅಂದರೆ ಯಾರು ಕೊಡಲಿ ತೊಗೊಂಡು ಗಿಡ ಕಡಿಯೋಕೆ ಬರ್ತಾರಲ್ಲ, ಸೊ ಆ ಗಿಡಗಳನ್ನು ತಬ್ಬಿಡ್ಕೊಂಡ್ಬಿಡೋದು. ಸೊ ಇವರು ಈ ಥರ ಮಾಡಿ ಇವರು ಎಷ್ಟೋ ಸ್ಟೇಟ್ಸ್ಗೆ ಒಂದು ಮಾಡೆಲ್ ಪರ್ಸನ್ ಆಗಿದ್ರು ಇವರು. ಎಷ್ಟೋ ಅಂದರೆ ನ್ಯಾಷನಲ್ ಫಿಗರ್ ಆಗಿದ್ದರು, ನ್ಯಾಷನಲ್ ಮಾಡೆಲ್ ಪರ್ಸನ್ ಆಗಿದ್ದರು. ಅಂದರೆ ಟು ಕನ್ಸರ್ವ್ ದ ಟ್ರೀ, ಅಂದರೆ ಟ್ರೀ ಕನ್ಸರ್ವೇಷನ್ ಯಾವ ಥರ ಮಾಡಬೇಕಂತ ಒಂದು ನ್ಯಾಷನಲ್ ಫಿಗರ್ ಆಗಿದ್ದರು. ಸೊ ಈ ಥರ ನ್ಯಾಷನಲಲ್ಲಿ ನೀವು ಈ ಥರ ಎಕ್ಸಾಂಪಲ್ಸ್ ಹಾಕಿ ದ ಹ್ಯಾಂಡ್ ದಟ್ ರಾಕ್ಸ್ ದ ಕಡಲ್ ರೂಲ್ಸ್ ದ ವರ್ಲ್ಡ್. ಅಂದರೆ ಈಗ ಒಂದು ಕೈ ಒಂದೇ ರೀಸನಲ್ಲಿ ಇಷ್ಟು ಒಂದು ಕೆಲವೊಂದು 10-20 ಮರಗಳನ್ನು ಸೇವ್ ಮಾಡಿದರೆ ಅದು ಎಲ್ಲ ಕಡೆ ಹಬ್ಬಿ, ಅಂದರೆ ರೀಸನ್ ಟು ರೀಸನ್, ಸ್ಟೇಟ್ ಟು ಸ್ಟೇಟು ಹಬ್ಬಿ ಏನಾಗುತ್ತೆ, ಒಂದು ನ್ಯಾಷನಲ್ ಲೆವೆಲಲ್ಲಿ ಒಂದು ವರ್ಲ್ಡ್ನ ರೂಲ್ ಮಾಡಿದಂಗೆ ಆಗುತ್ತೆ. ರೂಲ್ ಇನ್ ದ ಸೆನ್ಸ್ ಆಳೋದಲ್ಲ, ರೂಲ್ ಇನ್ ದ ಸೆನ್ಸ್ ಕನ್ಸರ್ವೇಷನ್ ಬರುತ್ತೆ. ರೂಲ್ ಇನ್ ಟರ್ಮ್ಸ್ ಆಫ್ ಕನ್ಸರ್ವೇಷನ್ ಆಫ್ ಫಾರೆಸ್ಟು. ಈ ಥರ ನೀವು ನ್ಯಾಷನಲ್ ಹಾಕಬೇಕು. ನೆಕ್ಸ್ಟು ಇನ್ನು ಇಂಟರ್ನ್ಯಾಷನಲಲ್ಲಿ ಕಲ್ಪನಾ ಚಾವ್ಲಾ ಇದ್ದಾರೆ, ಆಮೇಲೆ ಸುನೀತಾ ವಿಲಿಯಮ್ಸು. ಹೇಗೆ ಸುನೀತಾ ವಿಲಿಯಮ್ಸ್ ಇಂಡಿಯನ್ ಒರಿಜಿನು, ಇಂಡಿಯನ್ ಅಮೇರಿಕನ್ನು ಅಥವಾ ಅಮೇರಿಕನ್ ಇಂಡಿಯನು, ನಾಸಾ ಹೋಗಿ ಅಲ್ಲಿಂದ ಎಷ್ಟೋ ದಿನ ಏನು ಸ್ಪೇಸಲ್ಲಿದ್ದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಸೊ ಆ ಥರನೂ ಇಂಟರ್ನ್ಯಾಷನಲ್ ತೊಗೋಬೋದು. ಸೊ ಬೇಜಾನ್ ಬರ್ತಾರೆ ಇಂಟರ್ನ್ಯಾಷನಲ್. ಮದರ್ ತೆರೇಸಾ ಇದ್ದಾರೆ. ಓಕೆ, ಸೊ ಈ ಥರ ನೀವೆಲ್ಲ ಅವ್ರದ್ದೇನು ಮದರ್ ತೆರೇಸಾ ಅವ್ರದ್ದು ಯಾವುದೋ ಒಂದು ಸಂಸ್ಥೆಯಲ್ಲಿ ಹೇಳೋದನ್ನ ಯಾವುದಂದರೆ ಮಿಷನರಿ ಆಫ್ ಚಾರಿಟಿ. ಸೊ ಶಿ ಈಸ್ ಮೋಸ್ಟ್ ಫೇಮಸ್ ಫಾರ್ ದಿ ಚಾರಿಟೇಬಲ್ ಪರ್ಸನ್, ಮೋಸ್ಟ್ ಚಾರಿಟೇಬಲ್ ಪರ್ಸನ್ ಇನ್ ದಿ ವರ್ಲ್ಡ್. ಯಾರು ಇವರು, ಯಾರು ಹೇಳಿ, ಮದರ್ ತೆರೇಸಾ. ಓಕೆ, ನೆಕ್ಸ್ಟ್ ಬಾಡಿ ಆಫ್ ದ ಎಸ್ಸೆ. ಸೊ ಬಾಡಿ ಆಫ್ ದ ಎಸ್ಸೆ ಒಳಗೆ ಏನಿರಬೇಕಪ್ಪ ಅಂತ ಇವೊಂದು ಕೆಲವೊಂದು ಪಾಯಿಂಟ್ಸ್ ಇದೆ, ಅವನ್ನ ನೆನಪಿಟ್ಕೋಬೇಕು. ಕಂಟೆಂಟ್ಸ್ ಫ್ರಮ್ ದಿ ಜನರಲ್ ಸ್ಟಡೀಸ್. ನೀವೇನು ಜನರಲ್ ಸ್ಟಡೀಲಿ ಹಿಸ್ಟ್ರಿ, ಪೊಲಿಟಿ, ಎಕನಾಮಿ, ಎನ್ವಿರಾನ್ಮೆಂಟ್, ಎಥಿಕ್ಸ್ ಇವೆಲ್ಲ ಓದ್ತಿರಲ್ಲ, ಸೊ ಅದನ್ನೆಲ್ಲ ನೀವು ಎಸ್ಸೆಯಲ್ಲಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು, ಯೂಸ್ ದಿ ಫ್ಯಾಕ್ಟ್ಸ್, ಎಕ್ಸ್ಪರ್ಟ್ ಒಪಿನಿಯನ್ಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಟು ಸಬ್ಸ್ಟ್ಯಾನ್ಸಿಯೇಟ್ ಯುವರ್ ಪಾಯಿಂಟ್ಸ್. ಈಗ ನೀವು ಎಸ್ಸೆ ಒಳಗೆ ಒಂದು ಸ್ಟೋರಿ ಅಥವಾ ಒಂದೇನೋ ಲೈನ್ ಬರೆಯುವಾಗ ಸೊ ನೀವು ಅದನ್ನು ಸಪೋರ್ಟಿವ್ ಆಗಿ ಎಕ್ಸಾಂಪಲ್ ಆಗಿ ಫ್ಯಾಕ್ಟ್ನ ಯೂಸ್ ಮಾಡ್ಬೋದು, ಎಕ್ಸ್ಪರ್ಟ್ಸ್ ಒಪಿನಿಯನ್ ಯೂಸ್ ಮಾಡ್ಬೋದು, ಕರೆಂಟ್ ಅಫೇರ್ಸ್ನ ಯೂಸ್ ಮಾಡ್ಬೋದು. ಅಂದರೆ ನಿಮ್ಮ ಪಾಯಿಂಟ್ಸ್ನ ಡ್ರ್ಯಾಗ್ ಮಾಡಲಿಕ್ಕೆ, ಅಂದರೆ ಎಕ್ಸ್ಟ್ರಾನ್ಸಿಯೇಟ್ ಅಥವಾ ಸಬ್ಸ್ಟ್ಯಾನ್ಸಿಯೇಟ್ ಮಾಡಲಿಕ್ಕೆ, ಮುಂದೆ ತೊಗೊಂಡು ಹೋಗಿ ಇನ್ನೊಂದು ಅಪ್ಗ್ರೇಡೇಷನ್ ಮಾಡೋಕ್ಕೆ ಈ ಥರ ಯೂಸ್ ಮಾಡ್ಬೋದು. ನೆಕ್ಸ್ಟ್, ಆಲ್ವೇಸ್ ಅಡ್ರೆಸ್ ಬೋತ್ ದ ಸೈಡ್ಸ್ ಆಫ್ ದ ಆರ್ಗ್ಯುಮೆಂಟ್. ಅಂದರೆ ಈಗ ಆರ್ಗ್ಯುಮೆಂಟು ಫೇವರಲ್ಲಿ ಇರುತ್ತೆ, ಆರ್ಗ್ಯುಮೆಂಟು ಅಗೇನ್ಸ್ಟಲ್ಲಿ. ಪಾಸಿಟಿವ್ ಆರ್ಗ್ಯುಮೆಂಟ್ ಇರುತ್ತೆ, ನೆಗೆಟಿವ್ ಆರ್ಗ್ಯುಮೆಂಟ್ ಇರುತ್ತೆ. ಸೊ ನೀವು ಪಾಸಿಟಿವ್ ಒಂದೇ ಒಂದು ಬರೆದು ಬಿಟ್ಬಿಡ್ಬಾರ್ದು. ಸೊ ನೀವು ಪಾಸಿಟಿವ್ ಅಡ್ರೆಸ್ ಮಾಡಿದರೆ ನೆಗೆಟಿವ್ನ ಅಡ್ರೆಸ್ ಮಾಡಲೇಬೇಕು. ಸೊ ಅವಾಗೇನಾಗುತ್ತೆ, ಒಂದು ಬ್ಯಾಲೆನ್ಸ್ಡ್ ಎಸ್ಸೆ ಆಗುತ್ತೆ. ಒಂದು ಬ್ಯಾಲೆನ್ಸ್ಡ್ ಎಸ್ಸೆ ಆಗುತ್ತೆ. ನೆಕ್ಸ್ಟ್, ಆಲ್ವೇಸ್ ಮೇಂಟೈನ್ ದಿ ಫ್ಲೋ ಬಿಟ್ವೀನ್ ದ ಪ್ಯಾರಾಗ್ರಾಫ್ಸ್. ಓಕೆ, ಇದೇನಪ್ಪ ಅಂದರೆ ಈಗ ಒಂದು ಪ್ಯಾರಾಗ್ರಾಫ್ ಒಂದು ಪೇಜಲ್ಲಿ ಇಷ್ಟು ಪ್ಯಾರಾಗ್ರಾಫ್ ಇದ್ದರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಇದ್ದರೆ ಇದು ಡಿಫ್ರೆಂಟು ಇದು ಡಿಫ್ರೆಂಟ್ ಇರಬಾರ್ದು. ಇದಕ್ಕೆ ಸ್ವಲ್ಪ ಲಿಂಕೇಜ್ ಇರಬೇಕು. ಸೊ ಇದನ್ನು ಎಂಡ್ ಮಾಡುವಾಗ ಇದ್ರದ್ದೇನೋ ಒಂದು ಇಂಟು ಕೊಟ್ಟು ನೆಕ್ಸ್ಟ್ ಪ್ಯಾರಾನ ಸ್ಟಾರ್ಟ್ ಮಾಡಬೇಕು. ಸೊ ಅದೇನಾಗುತ್ತೆ, ಒಂದು ಕಂಟಿನ್ಯೂಟಿ, ಫ್ಲೋ ಲೈಕ್ ಅ ರಿವರ್. ಸೊ ಈ ಥರ ಒಂದು ಪ್ರೆಸೆಂಟೇಷನ್ ಇರಬೇಕು. ನೆಕ್ಸ್ಟ್, ಎನ್ಶೋರ್ ಎ ನೀಟ್ ಪ್ರೆಸೆಂಟೇಷನ್. ಅಂದರೆ ಸ್ಕ್ರಿಬಲ್ ಮಾಡೋದಾಗಲಿ, ಸ್ಟ್ರೈಕ್ ಮಾಡೋದಾಗಲಿ, ಏನೋ ಅಳಿಸೋದಾಗಲಿ, ಇದು ಗೀಚೋದಾಗಲಿ ಮಾಡಬಾರ್ದು, ನೀಟಾಗಿ ಮಾಡಬೇಕು. ನೆಕ್ಸ್ಟ್, ಈಗ ಸರ್ ನೀವು ಅಂದ್ರಿ ಫ್ಲೋ ಲೈಕ್ ಅಲ್ಲಿ ರಿವರ್ ಈ ಥರ ಬರಿಬೇಕಂತಂದ್ರಿ, ಮೇಂಟೈನ್ ಹೆಂಗೆ ಮಾಡೋದು ಫ್ಲೋ ಇನ್ ದ ಬಾಡಿ ಆಫ್ ದ ಎಸ್ಸೆ ಅಂತ ಇವಾಗ ಹೇಳ್ತೀನಿ ನೋಡಿ. ಸೊ ಯಾವ ಥರ ಮಾಡೋದು ಅಂದರೆ, ಫಸ್ಟ್ ಪಾಯಿಂಟು, ಪ್ರೆಸೆಂಟ್ ಒನ್ ಸೈಡ್ ಆಫ್ ದ ಆರ್ಗ್ಯುಮೆಂಟ್ ಇನ್ ಫಸ್ಟ್ ಪ್ಯಾರಾ, ದೆನ್ ಆಫ್ಟರ್ವರ್ಡ್ಸ್ ಮೂವ್ ಟುವರ್ಡ್ಸ್ ದಿ ನೆಕ್ಸ್ಟ್ ಸೈಡ್ ಆಫ್ ದ ಆರ್ಗ್ಯುಮೆಂಟ್ ಇನ್ ದಿ ನೆಕ್ಸ್ಟ್ ಪ್ಯಾರಾ. ನೆಕ್ಸ್ಟ್ ಪ್ಯಾರಾ. ಓಕೆ, ಸೊ ಇವಾಗ ನೋಡಿ ಇದ್ರದ್ದು ಏನು ಅರ್ಥಪ್ಪ ಅಂದರೆ, ಈಗ ಒಂದು ಪೇಜಲ್ಲಿ 2 ಪ್ಯಾರಾ ಬರೀತಾರೆ. ಸೊ ಫಸ್ಟ್ ಪ್ಯಾರಲ್ಲಿ 5 ಪಾಯಿಂಟ್ಸು, ಫಸ್ಟ್ ಪ್ಯಾರಲ್ಲಿ ಮಾತ್ರ 1 2 3 4 5 ಅಂತ ಒಂದು 5 ಪಾಸಿಟಿವ್ ಆರ್ಗ್ಯುಮೆಂಟ್ಸ್ ಬರೀತಾರೆ. ಸೊ ಇದು ಬರೆದಾಗ ಕೆಳಗೇನು ಬರಬೇಕಂದ್ರೆ, ಲಾಸ್ಟಲ್ಲಿ ಫಸ್ಟ್ ಪ್ಯಾರಲ್ಲಿ ಬರೀತಿರಲ್ಲ, ಲಾಸ್ಟ್ ಲೈನಲ್ಲಿ ಈ ಒಂದು
These are the some of the supportive arguments for this topic. There is a two faces in the coin. ಕಾಯಿನಲ್ಲಿ ಎರಡು ಫೇಸ್ ಇರ್ತವೆ, ಒಂದು ಹೆಡ್ ಟೇಲ್, ಒಂದು ಹೆಡ್ ಆದರೆ ಒಂದು ಟೇಲ್ ಇರುತ್ತೆ. ಸೊ ಲೈಕ್ ಸಿಮಿಲರ್ ಟು ದ ಟೂ ಫೇಸಸ್ ಆಫ್ ಕಾಯಿನ್ಸ್, ಇದು ಅಂದರೆ ಇಶ್ಯೂ ವಿಲ್ ಬಿ ಬೋತ್ ಸೈಡ್ಸ್, ಆರ್ಗ್ಯುಮೆಂಟ್ ಅಗೇನ್ಸ್ಟ್ ಆರ್ಗ್ಯುಮೆಂಟ್ ಅಗೇನ್ಸ್ಟ್. ಸೊ ದೇರ್ ಆರ್ ಲಿಮಿಟೇಷನ್ಸ್ ಟು ದೆನ್ ದೇರ್ ಇಸ್ ಅ ಸಿಮಿಲರ್ ಟು ಏನು ಇದು ಏನು ಬರಬೇಕಂದ್ರೆ ಇದು ಲೈಕ್ ದೆರ್ ಈಸ್ ಅ ಟೂ ಫೇಸಸ್ ಇನ್ ದ ಕಾಯಿನ್, ದೇರ್ ಆರ್ ಲಿಮಿಟೇಷನ್ಸ್ ಟು ಅಂತ ಬರಬೇಕು. ಲಿಮಿಟೇಷನ್ಸ್ ಆ್ಯಸ್ ಆಫ್ ದಿ ಫಾಲೋವಿಂಗ್ ಅಂತ ಬರೆದು ಮತ್ತು ನೆಕ್ಸ್ಟ್ ಜಂಪ್ ಆಗಿ ಅವು ಏನೇನು ಲಿಮಿಟೇಷನ್ಸ್ ಇದ್ದಾವೆ ಅದರ ಎಕ್ಸಾಂಪಲ್ಸು ಬರ್ಕೊತ ಹೋಗ್ಬೇಕು. ಸೊ ಏನಾಗಿಬಿಡುತ್ತೆ, ಇಲ್ಲೊಂದು ಕಂಟಿನ್ಯೂಟಿ ಫ್ಲೋ ಆಗಿಬಿಡುತ್ತೆ. ಅಂದರೆ ಇದು ಆರ್ಗ್ಯುಮೆಂಟ್ ಪಾಸಿಟಿವು, ಇದು ನೆಗೆಟಿವ್. ಇದು ಪಾಸಿಟಿವ್ ಅಷ್ಟೇ ಅಲ್ಲ, ನೆಗೆಟಿವ್ ಇರ್ತಾವಪ್ಪ. ಈ ಉದಾಹರಣೆ ನೋಡಿ ನೆಗೆಟಿವ್ ಅಂತ ಹೇಳ್ಬೋದು ನೀವು. ಓಕೆ, ನೆಕ್ಸ್ಟ್ ಇನ್ನೊಂದು, ಡು ನಾಟ್ ಮಿಕ್ಸ್ ಡಿಫ್ರೆಂಟ್ ಡೈಮೆನ್ಷನ್ಸ್ ಇನ್ ದಿ ಸೇಮ್ ಪ್ಯಾರಾಗ್ರಾಫ್. ಇವಾಗ ಅದನ್ನ ಹೇಳಿದ್ನಲ್ಲ ನಿಮಗೆ, ಒಂದೇ ಪ್ಯಾರಲ್ಲಿ ಫಸ್ಟ್ ಆರ್ಗ್ಯುಮೆಂಟು ಆಮೇಲೆ ಕೌಂಟ್ರ್ ಆರ್ಗ್ಯುಮೆಂಟು, ಫಸ್ಟ್ ಆರ್ಗ್ಯುಮೆಂಟು ಆಮೇಲೆ ಕೌಂಟ್ರ್ ಆರ್ಗ್ಯುಮೆಂಟು, ಅಂದರೆ ಫಸ್ಟ್ ಪಾಸಿಟಿವ್ ಆಮೇಲೆ ಪಾಸಿಟಿವ್ ನೆಗೆಟಿವ್ ಅಂತ ಒಂದು ಪ್ಯಾರಲ್ಲಿ ಬರೆದ್ರೆ ತಪ್ಪು. ಸೊ ಅದು ಕಂಟಿನ್ಯೂಟಿ ಆಗೋಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಎ ಪ್ರಾಬ್ಲಮ್ ಆ್ಯಂಡ್ ಇಟ್ ಸೊಲ್ಯೂಷನ್ ಇನ್ ಸೇಮ್ ಪ್ಯಾರಾ, ಅಂದರೆ ಒಂದೇ ಪ್ಯಾರಲ್ಲಿ ಪ್ರಾಬ್ಲಮ್ಮು ಸೊಲ್ಯೂಷನು ಈ ಥರ ಬರೆದ್ರೆ ತಪ್ಪು, ನೋ, ಆ ಥರ ಬರೀಬಾರ್ದು. ನೆಕ್ಸ್ಟ್ ಹೆಂಗೆ ಬರಿಬೇಕಂದ್ರೆ, ಫಸ್ಟ್ ದಿ ಪ್ರಾಬ್ಲಮ್ಸ್, ಟೋಟಲ್ ಪ್ರಾಬ್ಲಮ್ಸ್ ಇನ್ ಒನ್ ಪ್ಯಾರಾ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ಯಾರಾ ಇಸ್ ದಿ ಸೊಲ್ಯೂಷನ್ಸ್. ಅಂದರೆ ಒಂದು ಪ್ಯಾರಲ್ಲಿ ಪ್ರಾಬ್ಲಮ್ಸ್ ಬರೀಬೇಕು, ಆಮೇಲೆ ನೆಕ್ಸ್ಟ್ ಪ್ಯಾರಲ್ಲಿ ಸೊಲ್ಯೂಷನ್ಸ್ ಬರೀಬೇಕು. ಓಕೆ, ನೆಕ್ಸ್ಟ್ ಸ್ಮೂತ್ಲಿ ಟ್ರಾನ್ಸಿಷನ್ ಬಿಟ್ವೀನ್ ಡಿಫ್ರೆಂಟ್ ಪ್ಯಾರಾಗ್ರಾಫ್ಸ್. ಯಾವ ಥರ ಟ್ರಾನ್ಸಿಷನ್ ಮಾಡಬೇಕು ಸ್ಮೂತಾಗಿ ಅಂದರೆ ನೋಡಿ, ಇವಾಗ ಯೂಸ್ ದಿ ಶಾರ್ಟ್ ಪ್ಯಾರಾಗ್ರಾಫ್ಸ್ ಆರ್ ಕ್ವಶನ್. ನೋಡಿ, ಶಾರ್ಟ್ ಪ್ಯಾರಾಗ್ರಾಫ್ಸ್ ಏನಂದರೆ, ಈಗ ಒಂದು ಪೇಜ್ ಇದೆಯಪ್ಪ ಅಂದರೆ 1, 2, 3 ಈ ಥರ ಲೈನ್ ಹಾಕಿ ಒಂದು 2ರಿಂದ 3 ಪ್ಯಾರಾನ ಮಾಡಬೇಕು ನಾವು. ಶಾರ್ಟ್ ಸಣ್ಣ ಪ್ಯಾರಾಗ್ರಾಫ್ನ ಬರೀಬೇಕು. ಒಂದು 3-4 ಲೈನಿಗೆ ಒಂದು ಪ್ಯಾರಾ, ಆಮೇಲೆ ನೆಕ್ಸ್ಟ್ ಪ್ಯಾರಾ ಜಂಪ್ ಆಗೋದು, ಲಿಂಕ್ ಮಾಡಿ ಇನ್ನೊಂದು ನೆಕ್ಸ್ಟ್ ಪ್ಯಾರಾ ಮಾಡೋದು, ಆಮೇಲೆ ನೆಕ್ಸ್ಟ್ ಪ್ಯಾರಾ ಜಂಪ್ ಆಗಿ ಲಿಂಕ್ ಮಾಡಿ ಇನ್ನೊಂದು ನೆಕ್ಸ್ಟ್ ಮಾಡೋದು. ಈ ಥರ ಅಂದರೆ ಶಾರ್ಟ್ ಪ್ಯಾರಾ ಇದ್ದರೆ ಏನಾಗುತ್ತೆ, ರೀಡರ್ಸ್ಗೆ, ಇವ್ಯಾಲ್ಯೂಟರ್ಸ್ಗೆ ಸ್ವಲ್ಪ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಯೂಸ್ ಅ ಕ್ವಶನ್ ಅಟ್ ದಿ ಎಂಡ್ ಆಫ್ ಅ ಪ್ಯಾರಾಗ್ರಾಫ್ ಆ್ಯಸ್ ಎ ಹಿಂಟ್ ಟು ದ ನೆಕ್ಸ್ಟ್ ಡೈಮೆನ್ಷನ್. ಓಕೆ, ಇದರ ಅರ್ಥ ಏನಂದರೆ, ಈಗ ನೆಕ್ಸ್ಟ್ ಪ್ಯಾರಾಗೆ ಜಂಪ್ ಮಾಡೋದು ಈಸಿ ಮೆಥಡ್ ಅಂದರೆ ಇದೆ. ಏನಂದರೆ, ಒಂದು ಪ್ಯಾರಾ ಇದೆಯಪ್ಪ, ಸೊ ಈಗ ಫಸ್ಟ್ ಪ್ಯಾರಲ್ಲಿ ಏನೋ ಒಂದು ಕಂಟೆಂಟ್ ಬರೀತಾರೆ. ಸೊ ನೆಕ್ಸ್ಟ್ ಪ್ಯಾರಲ್ಲಿ ಏನು ಬರೀಬೇಕು, ಏನು ಡಿಸ್ಕಸ್ ಮಾಡ್ತೀವಿ ಅಂತ ಎಂಡಲ್ಲಿ ಫಸ್ಟ್ ಪ್ಯಾರಾದ ಬಾಟಮ್ ಲೈನಲ್ಲಿ ನೀವು ಕ್ವಶನ್ ಮಾಡಿಬಿಟ್ರೆ ಅದು ಒಂದು ಟಾಪಿಕ್ ಬರ್ತದೆ. ಸೊ ಈ ಥರ ನಾವು ಡಿಸ್ಕಸ್ ಮಾಡ್ಬೋದಾ ಅಂತ ಒಂದು ಕ್ವಶನ್ ಮಾಡಿದರೆ, ಸೊ ಅದನ್ನು ನೀವು ನೆಕ್ಸ್ಟ್ ಪ್ಯಾರಲ್ಲಿ ಬರ್ಬೋದು. ಅವರು ಇವೆಲ್ಲರೂ ಏನೋ ಕ್ವಶನ್ ಕೇಳಿದಾನೆ, ಏನೋ ಹಿಂಟ್ ಕೊಡ್ತಾ ಇದ್ದಾನೆ ನೆಕ್ಸ್ಟ್ ಪ್ಯಾರಕ್ಕೆ ಅಂತ ಹಿಂಟ್ ಕೊಟ್ಟರೆ ನೆಕ್ಸ್ಟ್ ಡೈಮೆನ್ಷನ್ ನೀವು ಅದು ಕ್ವಶನ್ಸ್ನ ಆನ್ಸರ್ ಮಾಡ್ಕೊಂಡು ಹೋಗಿಬಿಡಬೇಕು. ಓಕೆ, ಇದು ಇನ್ನೊಂದು ಟೆಕ್ನಿಕ್. ನೆಕ್ಸ್ಟ್ ಥರ್ಡ್ ಒನ್, ಯೂಸ್ ಅ ಕೀವರ್ಡ್ ಅಟ್ ದ ಸ್ಟಾರ್ಟ್ ಆಫ್ ಅ ಪ್ಯಾರಾಗ್ರಾಫ್ ಟು ಮಾರ್ಕ್ ಅ ನ್ಯೂ ಡೈಮೆನ್ಷನ್. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಪರ್ಸ್ಪೆಕ್ಟಿವ್. ನೋಡಿ, ಈಗ ನೀವು ಡೈಮೆನ್ಷನ್ಸ್ ಹೇಳಿದ್ನಲ್ಲ ನಿಮಗೆ, ಸೊ ಇವಾಗ ನೀವು ಡಿಫ್ರೆಂಟ್ ಡೈಮೆನ್ಷನ್ಸ್ ಯೂಸ್ ಮಾಡುವಾಗ, ಈಗ ನಾನು ಸೋಷಿಯಲ್ ಡೈಮೆನ್ಷನ್ಸ್ ಅಂದೆ. ಸೊ ಸೋಷಿಯಲ್ ಡೈಮೆನ್ಷನ್ಸ್ ಬರೆಯುವಾಗ ನೀವು ಹೆಡ್ಡಿಂಗ್ ಹಾಕ್ಬೋದು, ಸಬ್ ಹೆಡ್ಡಿಂಗ್ ಹಾಕ್ಬೋದು. ಯಾವ ಥರ ಅಂದರೆ ಸ್ವಲ್ಪ ಕ್ಯಾಚಿ ಇರಲಿ, ಸ್ವಲ್ಪ ಇನೋವೇಷನ್ ಇರಲಿ. ಲೈಕ್ ಸೋಷಿಯಲ್ ಪರ್ಸ್ಪೆಕ್ಟಿವ್ ಅಥವಾ ಏನೋ ಒಂದು ಇದು ಕ್ರಿಯೇಟಿವ್ ಎಕನಾಮಿ, ಈ ಥರ ವುಮನ್ ಎಂಪವರ್ಮೆಂಟ್, ಈ ಥರ ಡಿಫ್ರೆಂಟ್ ಕೀವರ್ಡ್ಸ್ನ ಯೂಸ್ ಮಾಡಿ ನೀವು ಹೆಡ್ಡಿಂಗ್ ಬರಿಬೋದು ಡೈಮೆನ್ಷನ್ಸ್ಗೆ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ಡು ನಾಟ್ ರೈಟ್ ಲಾಂಗ್ ಪ್ಯಾರಾಗ್ರಾಫ್ಸ್. ಇದನ್ನೇ ಹೇಳಿದ್ದು, ಲಾಂಗ್ ಪ್ಯಾರಾಗ್ರಾಫ್ಸ್ ಬರೆದ್ರೆ ಏನಾಗುತ್ತೆ, ಈಗ ಫಸ್ಟ್ ಸ್ಟಾರ್ಟಿಂಗಿಂದ ಬಾಟಮ್ವರೆಗೂ ಬರ್ಕೊಂತ ಹೋದರೆ ಸೊ ಅದೇನಾಗುತ್ತೆ, ಎಕ್ಸಾಮಿನರ್ಸ್ಗೆ ಲ್ಯಾಕ್ ಆಫ್ ಇಂಟೆನ್ಷನ್ ಆಗುತ್ತೆ. ಅಂದರೆ ಅವ್ರಿಗೆ ನೋಟಿಸ್ ಮಾಡೋದು ಬರೋಲ್ಲ. ಸೊ ನೀವು ಯಾವುದೋ ಹೈಲೈಟ್ ಮಾಡಿದ್ರಿ ಅಥವಾ ಯಾವುದೋ ಮಾರ್ಕ್ ಮಾಡಿದ್ರಿ ಪಾಯಿಂಟ್ಸ್ ಅಂದರೆ ಅವ್ರಿಗೆ ಕಾಣಿಸಲ್ಲ, ಅವ್ರಿಗೆ ಬೇಸರ ಆಗಿಬಿಡುತ್ತೆ. ಪೂರ್ತಿ ನೋಡಿ ಎಷ್ಟು 120-130 ಕಾಪೀಸು ಚೆಕ್ ಮಾಡಬೇಕು ಅವರು. ಸೊ ಹಂಗಾಗಿ ನೀವು ಏನು ಮಾಡಬೇಕು, ಶಾರ್ಟ್ ಪ್ಯಾರಾನ ಮೇಂಟೈನ್ ಮಾಡಿ, ಲಾಂಗ್ ಪ್ಯಾರಾನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಫಿಫ್ತ್ ಒನ್, ಇಫ್ ಯೂಸಿಂಗ್ ದಿ ಸಬ್ ಹೆಡ್ಡಿಂಗ್ಸ್ ಕೀಪ್ ದಿ ಕ್ಯಾಚಿ. ಆವಾಗಲೇ ಇದ್ನಲ್ಲ. ಸೊ ಯಾವ ಥರ ಸಬ್ ಹೆಡ್ಡಿಂಗ್ಸ್ ಕ್ಯಾಚ್ ಇರಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಅಡ್ವಾಂಟೇಜಸ್ ಆಫ್ ಡಿಜಿಟೈಸೇಷನ್, ಇದೇನಾಯ್ತದು, ಸುಮ್ಮನೆ ನಾರ್ಮಲ್ ಬರ್ದಂಗೆ GS ಬರ್ತಾರಲ್ಲ ಆ ಥರ ಬರ್ದಂಗೆ ಆಯಿತು. ಸೊ ಈ ಥರ ಬರೋದು ತಪ್ಪು. ನೆಕ್ಸ್ಟ್ ಇದೇನಿದೆ, ಡಿಜಿಟೈಸೇಷನ್ ಆ್ಯಂಡ್ ಎಂಡ್ಲೆಸ್ ಓಷನ್ ಆಫ್ ಅಪಾರ್ಚುನಿಟೀಸ್. ಸೊ ಇದು ಹೆಂಗಿದೆ ನೋಡಿ, ಸೊ ಇದು ಒಂಥರ ಇನ್ನೋವೇಷನ್ ಕ್ಯಾಚ್ ಇದೆ, ಡಿಜಿಟೈಸೇಷನ್ ಆ್ಯಂಡ್ ಎಂಡ್ಲೆಸ್ ಓಷನ್ ಆಫ್ ಅಪಾರ್ಚುನಿಟೀಸ್. ಸೊ ಈ ಥರ ಒಂದು ಕ್ಯಾಚಿ ಸಬ್ ಹೆಡ್ಡಿಂಗ್ ಹಾಕಿದರೆ ಸೊ ಸ್ವಲ್ಪ ಮಾರ್ಕ್ಸ್ ಅಪ್ಗ್ರೇಡೇಷನ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸಿಕ್ಸ್ತ್, ಅವಾಯ್ಡ್ ಯೂಸಿಂಗ್ ಫ್ಲೋ ಚಾರ್ಟ್ಸ್ ಆ್ಯಂಡ್ ಡಯಾಗ್ರಾಮ್ಸ್. ಇದೆ ನೋಡಿ, ಈಗ GSಗೆ ಎಸ್ಗೆ ಏನು ಕಂಪೇರೇಬಲ್ ಅಂದರೆ, GS ಅಲ್ಲಿ ಜಿಯೋಗ್ರಫಿ ಬಂದರೆ ನೀವು ಇಂಡಿಯಾ ಮ್ಯಾಪ್ ಅಥವಾ ವರ್ಲ್ಡ್ ಮ್ಯಾಪ್ ಹಾಕ್ತೀರಾ. ಓಕೆ, ಆಮೇಲೆ
ಕಲ್ಚರು ಹೆರಿಟೇಜ್ ಬಂದರೆ ಟೆಂಪಲ್ಸು ಈ ಥರ ಎಲ್ಲ ಬಿಡಿಸ್ತೀರಾ, ಆಮೇಲೆ ಮ್ಯಾಪ್ ಬಿಡಿಸಿ ಲೊಕೇಶನ್ಸ್ ಮಾರ್ಕ್ ಮಾಡ್ತೀರಾ. ಸೊ ಇದನ್ನ ಯಾವುದು ಎಸ್ಸೆಯಲ್ಲಿ ಮಾಡಬಾರ್ದು. ಓಕೆ, ಎಸ್ಸೆ ಏನು ಅಂದರೆ ಓನ್ಲಿ ನಿಮ್ಮ ಕಂಟೆಂಟ್ ಇರಬೇಕು, ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಇಂಟ್ರೆಸ್ಟಿಂಗ್ ಅನಿಸ್ಬೇಕು. ಓಕೆ, ನೆಕ್ಸ್ಟ್ ಕನ್ಕ್ಲೂಷನ್ ಆಫ್ ದ ಎಸ್ಸೆ. ಬಾಡಿ ಮುಗಿತಾ, ಇನ್ನು ಕನ್ಕ್ಲೂಷನ್ ಯಾವ ಥರ ಬೇಕಂದರೆ, ಕನ್ಕ್ಲೂಷನ್ ಆಫ್ ದ ಎಸ್ಸೆಯಲ್ಲಿ ನಾವು 2 ಪ್ಯಾರಾಗ್ರಾಫ್ ಯೂಸ್ ಮಾಡಬೇಕು. ಒಂದು ಕನ್ಕ್ಲೂಷನ್ ಬರೀತಾರೆ ಒಂದು ಪೇಜಲ್ಲಿ. ಸೊ ಇದೊಂದು ಪ್ಯಾರಾಗ್ರಾಫು, 2 ಪ್ಯಾರಾಗ್ರಾಫ್ ಬರೀಬೇಕು. ಸೊ ಯಾವ ಥರ ಅಂದರೆ, ಫಸ್ಟ್ ಪ್ಯಾರಾದಲ್ಲಿ ಸಮರೈಸಿಂಗ್ ದಿ ಎಂಟೈರ್ ಎಸ್ಸೆ ಇನ್ ಅ ಬ್ರೀಫ್ ಪ್ಯಾರಾಗ್ರಾಫ್. ಅಂದರೆ ಇವಾಗ ಎಸ್ಸೆ ಬರೀತಾರಲ್ಲ ಟೋಟಲ್ ಎಸ್ಸೆ, ಸೊ ಆ ಎಸ್ಸೆ ಏನು ಹೇಳುತ್ತಪ್ಪ, ಏನು ಸಮರಿ ಆಫ್ ದಟ್ ಎಸ್ಸೆ ಅಂತ ಫಸ್ಟ್ ಪ್ಯಾರಲ್ಲಿ ಬರೀಬೇಕು. ನೆಕ್ಸ್ಟ್ ಸೆಕೆಂಡ್ ಪ್ಯಾರಾದಲ್ಲಿ ಶೋವಿಂಗ್ ದಿ ವಿಷನ್ ಫಾರ್ ದ ಫ್ಯೂಚರ್. ಸೊ ಆ ಟಾಪಿಕ್ ಫ್ಯೂಚರಲ್ಲಿ ಏನು ಪ್ರಿಡಿಕ್ಟ್ ಮಾಡ್ತೀವಿ ಅಂದರೆ ಫ್ಯೂಚರಿಸ್ಟಿಕ್ ಅಪ್ರೋಚು, ಆಪ್ಟಿಮಿಸ್ಟಿಕ್ ಆಮೇಲೆ ಹೇಳ್ತೀನಿ, ಫ್ಯೂಚರಿಸ್ಟಿಕ್ ಅಪ್ರೋಚು. ಈಗ ಅಗ್ರಿಕಲ್ಚರ್ ಬಗ್ಗೆ ನೆಗೆಟಿವ್ ಆಗಿ ಯಾವುದೋ ಒಂದು ನೆಗೆಟಿವ್ ಟಾಪಿಕ್ ಕೊಟ್ಟರು ಅಂದರೆ, ಆ ಎಸ್ಸೆನೇ ನೆಗೆಟಿವ್ ಟಾಪಿಕ್ ಇತ್ತಂದರೆ ನೀವು ಪಾಸಿಟಿವ್ ಅಪ್ರೋಚು ಫ್ಯೂಚರಲ್ಲಿ ಯಾವ ಥರ ಮಾಡ್ಬೋದು ಅಂತ ಒಂದನ್ನು ನೀವು ವಿಷನ್ ಫಾರ್ ದ ಫ್ಯೂಚರ್ ಅಂತ ಬರಬೇಕು. ಈಗ ವಿಷನ್ ಫಾರ್ ದ ಫ್ಯೂಚರಲ್ಲಿ ನೀವು ಕೀವರ್ಡ್ಸ್ ಯೂಸ್ ಮಾಡ್ಬೋದು. ಯಾವ ಥರ, ವಿಕಸಿತ್ ಭಾರತ್ 2047, ಅಮೃತ್ ಕಾಲ್, ಕರ್ತವ್ಯ ಪಥ್, ಆಮೇಲೆ ಆತ್ಮನಿರ್ಭರ್ ಭಾರತ್, ನಾರಿ ಶಕ್ತಿ ವಂದನ, ಈ ಥರ ಭಾಳ ಇದ್ದಾವೆ ಕೀವರ್ಡ್ಸು. ಸೊ ನಮ್ಮ ಕರ್ನಾಟಕದೂ ಕೀವರ್ಡ್ಸ್ ತೊಗೋಬೋದು, ನೀವು ಯಾವುದಾದ್ರೂ ತೊಗೋಬೋದು. ಸೊ ಗೌರ್ಮೆಂಟಿಂದ ಸೊ ರೀಸೆಂಟಾಗಿ PM ಸ್ಪೀಚ್ ಮಾಡಿದಾರಲ್ಲ, ಅಲ್ಲಿದ್ದು ತೊಗೋಬೋದು. ಅಥವಾ ವೈಸ್ ಪ್ರೆಸಿಡೆಂಟು. ಸೊ ಅವ್ರ ಕೀವರ್ಡ್ಸ್ ಇರ್ತವೆ, ನೀವು ಸಿಗ್ತಾವೆ ನೋಡಿ, ಗೂಗಲಲ್ಲಿ ನೋಡಿದ್ರೆ ಸಿಗ್ತಾವೆ ನಿಮಗೆ. ಸೊ ಆ ಥರ ನೀವು ಕೀವರ್ಡ್ಸ್ನ ಯೂಸ್ ಮಾಡಿ ಬರೀಬೋದು. ನೆಕ್ಸ್ಟ್ ಎಂಡಿಂಗ್ ಮಸ್ಟ್ ಬಿ ಆಪ್ಟಿಮಿಸ್ಟಿಕ್. ಏನಪ್ಪ ಆಪ್ಟಿಮಿಸ್ಟಿಕ್ ಅಂದರೆ, ಆಪ್ಟಿಮಿಸ್ಟಿಕ್ ಇನ್ ದ ಸೆನ್ಸ್ ಸಿಮಿಲರ್ ಟು ಬ್ಯಾಲೆನ್ಸ್ಡ್ ನೇಚರ್. ಅಂದರೆ ಡು ನಾಟ್ ರೈಟ್ ಎನಿ ಕಾಂಟ್ರೋವರ್ಷಿಯಲ್ ಸ್ಟೇಟ್ಮೆಂಟ್ಸ್. ಇಟ್ ಮಸ್ಟ್ ಬಿ ಬ್ಯಾಲೆನ್ಸ್ಡ್ ಇನ್ ನೇಚರ್ ಆ್ಯಂಡ್ ಸಪೋರ್ಟೆಡ್ ಟು ದ ಗೌರ್ಮೆಂಟ್. ಇವಾಗ ನೀವು ಕನ್ಕ್ಲೂಷನ್ ಡೈರೆಕ್ಟು, ಈಗ ಫಾರ್ ಎಕ್ಸಾಂಪಲ್ ಒಂದು ಪಾರ್ಟಿ ನೀವು ಅಗೇನ್ಸ್ಟ್ ಇದ್ದರೆ ನೀವು ಇರಿ, ನಿಮ್ಮ ಪರ್ಸ್ನಲಿ ಇರಿ, ಬಟ್ ನೀವು ಒಂದು ಪಾರ್ಟಿ ಅಗೇನ್ಸ್ಟ್ ಇದ್ದರೆ, ಸೊ ಆ್ಯಸ್ ಎ ಗೌರ್ಮೆಂಟ್ ಸರ್ವೆಂಟ್ ನೀವು ಗೌರ್ಮೆಂಟ್ ಅಗೇನ್ಸ್ಟು, ಗೌರ್ಮೆಂಟ್ ಇದು ಮಾಡೋದು ಗೌರ್ಮೆಂಟ್ ತಪ್ಪು ಅಂತ ಹೇಳಲೇಬಾರ್ದು. ಓಕೆ, ಎಸ್ಸೆಯಲ್ಲಿ ಈ ಥರ ಹೇಳಲೇಬಾರ್ದು. ಓಕೆ, ಅದನ್ನೇನು ಯಾಕಂದರೆ ನಾಳೆ ನೀವು ಸೆಲೆಕ್ಟ್ ಆದರೆ ಆ ಗೌರ್ಮೆಂಟ್ ಸರ್ವೆಂಟ್ ಆಗ್ತೀರ. ನೀವು ಆ ಗೌರ್ಮೆಂಟ್ ಮಾಡೋ ಪಾಲಿಸಿಗೆ, ಸ್ಕೀಮ್ಸಿಗೆ ನೀವು ಇಂಪ್ಲಿಮೆಂಟೇಷನ್ ಮಾಡಬೇಕಾಗತ್ತೆ. ಆ ಗೌರ್ಮೆಂಟ್ ಹೇಳೋ ಸ್ಕೀಮಲ್ಲೇ ಅಲ್ಲೇ ವರ್ಕ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೀವೀಗ AC ರೆವೆನ್ಯೂ ಆದರೆ ಭೂಮಿ ಅಂತ ಸ್ಕೀಮ್ ಇದೆ, ಲ್ಯಾಂಡ್ ರೆವೆನ್ಯೂದು. ಸೊ ಅದನ್ನು ನೀವು ಅಗೇನ್ಸ್ಟ್ ಹೋಗೋಕ್ಕಾಗುತ್ತಾ? ಇಲ್ವಲ್ವ? ಅದರ ಅಸೋಸಿಯೇಟೇ ವರ್ಕ್ ಮಾಡಬೇಕಾಗತ್ತಲ್ಲ. ಸೊ ಆ ಥರ ನೀವು ನೆಗೆಟಿವ್ ಎಲ್ಲಿ ಬರೀಬೇಕು, ಬಾಡಿ ಆಫ್ ದ ಎಸ್ಸೆಯಲ್ಲಿ ನೆಗೆಟಿವ್ ಬರೀಬೇಕು. ಸೊ ಇದರಲ್ಲಿ ಕನ್ಕ್ಲೂಷನಲ್ಲಿ ಗೌರ್ಮೆಂಟ್ನ ಸ್ವಲ್ಪ ನೀವು ಕ್ರಿಟಿಸಿಸಮ್ ಮಾಡ್ಬೋದು, ಭಾಳ ಮಾಡೋಂಗಿಲ್ಲ. ಈ ಒಂದು ಗೌರ್ಮೆಂಟ್ ಹ್ಯಾಸ್ ದಿಸ್ ಅಂದರೆ ಒಂದು ಸಮ್ ಆಫ್ ದ ಲಿಮಿಟೇಷನ್ಸ್ ಅಪಾನ್ ದಿಸ್ ಇನಿಷಿಯೇಟಿವ್, ಬಟ್ ದ ಗೌರ್ಮೆಂಟ್ ಹ್ಯಾಸ್ ಡನ್ ದಿಸ್ ಆ್ಯಂಡ್ ದಿಸ್ ಅಂತ ಬರೆದು ಕನ್ಕ್ಲೂಷನ್ ಕೊಡ್ಬೋದು. ನೆಕ್ಸ್ಟ್ ಕೋಟ್ಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ದಿ ಲಾಸ್ಟ್ ಲೈನ್ ಆಫ್ ದ ಎಸ್ಸೆ. ಕ್ಯಾನ್ ಬಿ ಅಂತ ಇದರಲ್ಲಿ ಅಂದರೆ ಮ್ಯಾಂಡೇಟರಿ ಹಾಕಲೇಬೇಕಂತಿಲ್ಲ, ಮ್ಯಾಂಡೇಟರಿ ಅಂತ ಏನಿಲ್ಲ. ನಿಮಗೆ ನೆನಪು ಬಂದರೆ ಅಂದರೆ ಆ ಟಾಪಿಕ್ಕಿಗೆ ಅಥವಾ ಮಹಾಭಾರತದ ಸ್ಲೋಗನ್ ಆಯಿತು, ಯಾವುದೊಂದು ಕೋಟ್ ಆಯಿತು. ಇಲ್ಲ ಫಾರ್ ಎಕ್ಸಾಂಪಲ್ ಈಗ ಕರ್ಮಣ್ಯೇವಾಧಿಕಾರಸ್ತು ಮಾ ಫಲೇಷು ಕದಾಚನ ಅಂತ ಬರುತ್ತೆ. ಅಥವಾ ವಸುಧೈವ ಕುಟುಂಬಕಂ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಆಮೇಲೆ ವಸುಧೈವ ಕುಟುಂಬಕಂ. ಸೊ ಈ ಥರ ನೀವು ಸ್ಲೋಗನ್ ಆಯಿತು, ಕೋಟ್ಸ್ ಆಯಿತು, ಲಾಸ್ಟಲ್ಲಿ ಹಾಕ್ಬೋದು. ಅದು ಏನು, ನಿಮ್ಮದು ಆ ಟಾಪಿಕ್ಕಿಗೆ ಲಿಂಕ್ ಆಯಿತಪ್ಪ, ಆ ಟಾಪಿಕ್ಗೆ ಮ್ಯಾಚ್ ಆಗ್ತಾ ಇದೆಯಾ, ಅಥವಾ ನಿಮ್ಮ ನೀವು ಕನ್ಕ್ಲೂಷನ್ ಬರೆದ್ರಲ್ಲ 2 ಪ್ಯಾರಾದಲ್ಲಿ, ಆ ಪ್ಯಾರಕ್ಕೆ ಲಾಸ್ಟ್ ಒಂದು ಎಂಡ್, ಸೊ ಎಂಡ್ ಮಸ್ಟ್ ಬಿ ಗುಡ್ ಅಂತಾರಲ್ಲ, ಆ ಥರ ಏನಾರ ನಿಮಗೆ ಫೀಲ್ ಆಗ್ತಾ ಇದ್ದರೆ ನೀವು ಕೋಟ್ಸ್ ಹಾಕ್ಬೋದು. ಸುಮ್ಮನೆ ಫೋರ್ಸ್ಫುಲಿ ಹಾಕಿ ಸುಮ್ಮನೆ ಮಾರ್ಕ್ಸ್ ಕಳ್ಕೊಬೇಡಿ. ಓಕೆ, ನೆಕ್ಸ್ಟ್ ಅಂದರೆ ಇಫ್ ದಿ ಇಂಟ್ರೊಡಕ್ಷನ್ ಹ್ಯಾಡ್ ಅ ಫಿಕ್ಟಿಷಿಯಸ್ ಕ್ಯಾರೆಕ್ಟರ್ ಎ ರಿಯಲ್ ಸ್ಟೋರಿ ದೆನ್ ರೀವಿಸಿಟ್ ಇಟ್ ಇನ್ ದ ಕನ್ಕ್ಲೂಷನ್. ನೋಡಿಲಿ, ಇವಾಗ ಅದು 4 ಆಪ್ಷನ್ ಹೇಳಿದ್ನಲ್ಲ, ಕೋಟು, ಪೊಯಮ್ಮು, ಫಿಕ್ಟಿಷಿಯಸ್ ಕ್ಯಾರೆಕ್ಟರು, ಆಮೇಲೆ ಹಿಸ್ಟೋರಿಕಲ್ ರಿವೈಂಡು. ಈಗ ನೀವು ಅಕಸ್ಮಾತಾಗಿ ಇಂಟ್ರೊಡಕ್ಷನಲ್ಲಿ ಫಿಕ್ಟಿಷಿಯಸ್ ಕ್ಯಾರೆಕ್ಟರ್ ಯಾವುದೋ ಒಂದು ಸ್ಟೋರಿ ಹೇಳಿ, ಕ್ಯಾರೆಕ್ಟರ್ ನೇಮ್ ರಾಜು, ಸೀಮಾ, ರಾಮ, ಈ ಥರ ಏನೇ ನೇಮ್ ನಾನು ಹೇಳಿದ್ನಲ್ಲ, OTT ಪ್ಲ್ಯಾಟ್ಫಾರ್ಮು ಈ ಥರ ಅವ್ರ ಗ್ರ್ಯಾಂಡ್ ಫಾದರ್ ಹೇಳ್ತಾಯಿದ್ರು, ರಾಜು ಅನ್ನೋರು ಗ್ರ್ಯಾಂಡ್ ಫಾದರ್ ರಾಮುಗೆ, ಗ್ರ್ಯಾಂಡ್ ಚೈಲ್ಡಿಗೆ
ಏನು ಹೇಳ್ತಾ ಇದ್ರಂತ. ಸೊ ಅದನ್ನು ಏನು ಇಂಟ್ರೊಡಕ್ಷನ್ ಇರುತ್ತಲ್ಲ, ಸೊ ಅದನ್ನು ಕನ್ಕ್ಲೂಷನಲ್ಲಿ ಮತ್ತು ಅದೇ ಕ್ಯಾರೆಕ್ಟರ್ ತೊಗೊಂಬಂದು ಸೊ ಏನು ಡಿಪಿಕ್ಟ್ ಮಾಡ್ತಾಯಿದ್ದಾರೆ ಅವರು, ಫೈನಲಿ ಏನು ಡಿಪಿಕ್ಟ್ ಮಾಡ್ತಾಯಿದ್ದಾರೆ, ಏನು ಫ್ಯೂಚರಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂತ ಆ ಥರ ನೀವು ಸೊ ಎಕ್ಸ್ಪ್ಲೇನ್ ಮಾಡಬೇಕು ಎಲ್ಲಿ ಕನ್ಕ್ಲೂಷನಲ್ಲಿ. ಅಂದರೆ ಏನಾಗುತ್ತೆ, ಒಂದು ಸರ್ಕಲ್ ಆಗಿಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ರಾಜು ರಾಮು ಅಂತ ಇಲ್ಲಿ ತೊಗೊಂಡ್ರೆ ಫಸ್ಟ್ ಇದರಲ್ಲಿ ಮತ್ತು ನೀವು ಸರ್ಕಲ್ ಆಗಿ ಮತ್ತು ಕನ್ಕ್ಲೂಷನ್ ತೊಗೊಂಡ್ರೆ ಒಂದು ಪೂರ್ತಿ ಒಂದು ಸರ್ಕಲ್ ಆಗಿಬಿಡುತ್ತೆ. ಸೊ ಅದೇ ಬೇಕಾಗಿರೋದು ಎಸ್ಸೆಯಲ್ಲಿ ಸರ್ಕಲ್ ಆದ್ರೇ, ಒಂದು ಕಂಪ್ಲೀಟ್ ಸರ್ಕಲ್ ಆದ್ರೇ, ವಿತೌಟ್ ಎನಿ ಬ್ರೇಕ್ಸ್ ಇನ್ ದಿ ಸರ್ಕಲ್, ಕಂಪ್ಲೀಟ್ ಸರ್ಕಲ್ ಆದ್ರೇ ಎಸ್ಸೆ ಅದು. ಓಕೆ, ನೆಕ್ಸ್ಟ್ ಇಷ್ಟು ಎಸ್ಸೆ ಬರೋದಾಯಿತು. ಸೊ ಇನ್ನು ನೀವೇನು ಮಾಡಬೇಕಂದ್ರೆ, ಈ ಜಿ ಎಸ್ ಟೈಪ್ ಆಫ್ ಟಾಪಿಕ್ಸ್ಗೆ ಅಥವಾ ಫಿಲಾಸಫಿಗೆ ಆಗಲಿ ಜಿ ಎಸ್ ಟಾಪಿಕ್ಸ್ಗೆ ಕೆಲವೊಂದಿಷ್ಟು ಟಾಪಿಕ್ಸು ರಿಪೀಟ್ ಆಗ್ತವೆ, ಥೀಮ್ಸ್ ರಿಪೀಟ್ ಆಗ್ತವೆ. ಸೊ ಕೆಲವೊಂದಿಷ್ಟು ಟಾಪಿಕ್ಸ್ ಒಂದು 40 to 50 ಟಾಪಿಕ್ಸ್ನ ರೆಡಿ ಮಾಡ್ಕೊಳ್ಳಿ. ಯಾವಪ್ಪ ಅಂದರೆ ಲೈಕ್ ಹೆಲ್ತ್ ಆಯಿತು, ಎಜುಕೇಷನು, ವುಮನ್ ಎಂಪವರ್ಮೆಂಟ್, ಡೆಮೋಕ್ರಸಿ, ಸೋಷಿಯಲ್ ಜಸ್ಟಿಸ್, ಇಕ್ವಾಲಿಟಿ, ಪಾವರ್ಟಿ, ಎಕನಾಮಿಕ್ ಡೆವಲಪ್ಮೆಂಟ್, ಆಮೇಲೆ ಗ್ಲೋಬಲೈಸೇಷನ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಆಮೇಲೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4.0, ಆತ್ಮನಿರ್ಭರ್ ಭಾರತ್. ಈ ಥರ ನೀವು ಎಸ್ಸೆನ ರೆಡಿ ಮಾಡ್ಕೋಬೇಕು. ಆಮೇಲೆ ಇದು ಜಿ ಎಸ್ ಟೈಪ್ ಆಫ್. ಇನ್ನೊಂದು ಆಮೇಲೆ ಫಿಲಾಸಫಿಕಲ್ ಬೇಸಿಕ್ ಅಂದರೆ ಸ್ವಲ್ಪ ಕೀವರ್ಡ್ಸ್ನ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ವಾಟ್ ಈಸ್ ಮೊರಾಲಿಟಿ, ವಾಟ್ ಈಸ್ ಇಂಟೆಗ್ರಿಟಿ, ಆ್ಯಂಡ್ ವಾಟ್ ಈಸ್ ಆಪ್ಟಿಟ್ಯೂಡ್, ವಾಟ್ ಈಸ್ ಆ್ಯಟಿಟ್ಯೂಡ್, ಆ್ಯಂಡ್ ವಾಟ್ ಈಸ್ ಬಿಹೇವಿಯರಲ್ ಅಪ್ರೋಚ್, ಆ್ಯಂಡ್ ವಾಟ್ ಈಸ್ ಗುಡ್ ಗವರ್ನೆನ್ಸ್, ವಾಟ್ ಈಸ್ ಪ್ರೊಬಿಟಿ. ಸೊ ಈ ಥರ ಫಿಲಾಸಫಿಕಲ್ ಕೀವರ್ಡ್ಸ್ ಬರ್ತವೆ. ಓಕೆ, ವಾಟ್ ಈಸ್ ರೈಟಿಯಸ್ನೆಸ್, ವಾಟ್ ಈಸ್ ದಿ ರಾಂಗ್ಫುಲ್ನೆಸ್. ಈ ಥರ ನೀವು ಸ್ವಲ್ಪ ಫಿಲಾಸಫಿಕಲ್ ಕೀವರ್ಡ್ಸ್ನ UPSC ಎಸ್ಸೆ ಕೇಳ್ತಾರಲ್ಲ, ಅಲ್ಲಿ ನೋಡಿದ್ರೆ ಸಿಗುತ್ತೆ ನಿಮಗೆ. ಒಂದು 5 ವರ್ಷ ತೊಗೊಳ್ಳಿ, ಅದರಲ್ಲಿ ಕೀವರ್ಡ್ಸ್ ಇರ್ತಾರಲ್ಲ ಅಂತ ತೊಗೊಂಡು ಸರ್ಚ್ ಮಾಡಿ ಅದಕ್ಕೆ ಎಕ್ಸಾಂಪಲ್ ಸಿಕ್ಕರೆ ಎಕ್ಸಾಂಪಲ್ಸ್ನ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಬಿಡಿ ಒಂದು ಬುಕ್ಕಲ್ಲಿ, ಭಾಳ ಏನಾಗಲ್ಲ ಅದು. ಓಕೆ, ನೆಕ್ಸ್ಟ್ ಎಸ್ಸೆ ಬರೆಯುವಾಗ ಏನನ್ನು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು, ನೀವು ಯಾವ್ಯಾವ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು. ಫಸ್ಟ್ ಇಸ್ ದಿ ಫೋಕಸ್ ಆನ್ ಒನ್ ಡೈಮೆನ್ಷನ್ ಓನ್ಲಿ. ಅಂದರೆ ಒಂದೇ ಒಂದು ಡೈಮೆನ್ಷನ್ನ, ಫಾರ್ ಎಕ್ಸಾಂಪಲ್ 1 ಪೇಜ್, 2 ಪೇಜ್, 3 ಪೇಜ್, 3 ಪೇಜಲ್ಲಿ ಒಂದೇ ಒಂದು ಡೈಮೆನ್ಷನ್ನ, ಅಂದರೆ 100% ಎಸ್ಸೆಯಲ್ಲಿ ಒಂದು 50 to 60% ಒಂದು ಪೇಜಸಲ್ಲಿ ಒಂದೇ ಡೈಮೆನ್ಷನ್ಸ್ನ ಯೂಸ್ ಮಾಡಿ, ಇನ್ನೂ ಡೈಮೆನ್ಷನ್ಸ್ ಸ್ವಲ್ಪ ಯೂಸ್ ಮಾಡಿದರೆ ಯೂಸ್ ಇಲ್ಲ. ಓಕೆ, ಸೊ ಎಲ್ಲ ಆಲ್ ಡೈಮೆನ್ಷನ್ಸ್ನ ಈಕ್ವಲ್ಲಾಗಿ ಡಿವೈಡ್ ಮಾಡಿ ಈಕ್ವಲ್ಲಾಗಿ ಬರೀಬೇಕು. ಸೊ ಒಂದೇ ಡೈಮೆನ್ಷನ್ನ ಹೆವಿ ಎಂಪಸೈಸಸ್ ಮಾಡಬಾರ್ದು. ಓಕೆ, ಅದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಆರ್ ಸ್ಟೇಟ್ಮೆಂಟ್ಸ್. ಅದೇ ಹೇಳಿದಲ್ಲ, ಎಕ್ಸ್ಟ್ರೀಮ್ ಪಾಯಿಂಟ್ ಸ್ಟೇಟ್ಮೆಂಟ್ಸ್ ಅಂದರೆ ಯಾವ ಪೊಲಿಟಿಕಲ್ ಲೀಡರ್ದು. ಸೊ ಈಗ ಪ್ರೆಸೆಂಟ್ ಪೊಲಿಟಿಕಲ್ ಲೀಡರ್ಸ್ ಇರ್ತಾರಲ್ಲ, ಸೊ ನಮ್ಮ ಪ್ರಧಾನಮಂತ್ರಿಯವರು ಮೋದಿಯವ್ರದ್ದಾಗಲಿ, ಸೊ ಹೆಸರು ತೊಗೋಬಾರ್ದು, ಹೆಸರು ಬರೀಬಾರ್ದು. ಅಂದರೆ ಪ್ರೆಸೆಂಟ್ PM, ಫಾರ್ಮರ್ PM, ಪ್ರೆಸೆಂಟ್ ಪ್ರೆಸಿಡೆಂಟ್, ಪ್ರೆಸೆಂಟ್ ವೈಸ್ ಪ್ರೆಸಿಡೆಂಟ್ ಅಥವಾ ಫಾರ್ಮರ್ ಪ್ರೆಸಿಡೆಂಟ್, ಈ ಥರ ಬರೀಬೇಕು. ಅವ್ರದ್ದು ಏನಾದರೂ ಸ್ಲೋಗನ್ನು ಕೋಟ್ಸು ಸಿಕ್ಕರೆ ಸೊ ಆ ಥರ ಇರಬೇಕು. ಅಂದರೆ ಮತ್ತು ಆಮೇಲೆ ಇನ್ನೊಂದು ಗೌರ್ಮೆಂಟ್ ಅಗೇನ್ಸ್ಟ್ ಬರೆಯೋದಾಗಲಿ, ಈ ಗೌರ್ಮೆಂಟ್ ಈ ಥರ ಹೊಡೆದಿತ್ತು, ಈ ಥರ ತಪ್ಪು ಅಂತ ಬರೀಬಾರ್ದು. ರೈಟಿಂಗ್ ಇನ್ ಪಾಯಿಂಟ್ಸ್ ಫಾರ್ಮ್ಯಾಟ್. ಸೊ ಇನ್ GS you will write point format. Okay, but it did not happen in the essay. ಸೊ ಎಸ್ಸೆಯಲ್ಲಿ ಪ್ಯಾರಾಗ್ರಾಫ್, ಪ್ಯಾರಾ ಟು ಪ್ಯಾರಾ, ಲೈನ್ ಟು ಲೈನ್ ಈ ಥರ ಬರಬೇಕು. ಸೊ ಪಾಯಿಂಟ್ ಫಾರ್ಮ್ಯಾಟ್ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ದಿ ಪಾಯಿಂಟ್ ಫಾರ್ಮ್ಯಾಟ್ಸ್ ಇನ್ ಎಸ್ಸೆ. ನೆಕ್ಸ್ಟ್ ಕಮಿಟಿಂಗ್ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮಟಿಕಲ್ ಮಿಸ್ಟೇಕ್ಸ್. ಸೊ ಈಗ ನೋಡಿ, ನೀವು ಎಸ್ಸೆ ಬರೆಯುವಾಗ ನಿಮಗೆ ಫ್ಲವರಿ ಲ್ಯಾಂಗ್ವೇಜನ್ನು ಬರೀ ಅಂತ ಹೇಳ್ತಾ ಇಲ್ಲ, ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್, ಗ್ರಾಮಟಿಕಲ್ ಮಿಸ್ಟೇಕ್ ಆಗಬಾರ್ದು. ಓಕೆ, ನೆಕ್ಸ್ಟ್ ರೈಟಿಂಗ್ ಇನ್ ಲಾಂಗ್ ಸೆಂಟೆನ್ಸಸ್. ಸೊ ರಾದರ್ ದೆನ್ ಯು ಹ್ಯಾವ್ ಟು ರೈಟ್ ಇನ್ ಶಾರ್ಟ್ ಸೆಂಟೆನ್ಸಸ್. ಸೊ ಲಾಂಗ್, ಈಗ ಒಂದು ಪ್ಯಾರಾಗ್ರಾಫಲ್ಲಿ ಲಾಂಗ್ ಸೆಂಟೆನ್ಸಸ್ ಬರೆದ್ರೆ ಸೊ ಇಂಟ್ರೆಸ್ಟ್ ಇರಲ್ಲ. ಸೊ ಯು ಹ್ಯಾವ್ ಟು ರೈಟ್ ಇನ್ ಶಾರ್ಟ್ ಸೆಂಟೆನ್ಸಸ್. ಓಕೆ, so if you guys want this PDF,
ಯು ಕ್ಯಾನ್ ಜಾಯಿನ್ ಅವರ್ ಗ್ರೂಪ್. ಯಾವುದು? ಟೆಲಿಗ್ರಾಮ್ ಗ್ರೂಪ್. ಥರ್ಡ್ ಐ ಯು ಪಿ ಎಸ್ ಸಿ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮಲ್ಲಿ. ಯಾವುದು? ಥರ್ಡ್ ಐ ಯು ಪಿ ಎಸ್ ಸಿ. ಸೊ ಥರ್ಡ್ ಐ ಯು ಪಿ ಎಸ್ ಸಿ ಅಂತ ಟೆಲಿಗ್ರಾಮ್ ಇದೆ, ಅದರಲ್ಲಿ ಐ ಡಿ ಇದೆ. ಆ ಐ ಡಿಗೆ ಮೆಸೇಜ್ ಮಾಡಿ. ಸೊ ನಾನು ನಿಮಗೆ ಈ ಡಾಕ್ಯುಮೆಂಟ್ಸ್ನ PDF ಸೆಂಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ಲಾಸಸ್.